ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 23ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:48 ಇರಲಿದೆ. ನಂತರ ನವಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:41 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಸಂಜೆ 5:10 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ರಾತ್ರಿ 7:53 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:04 ಬೆಳಿಗ್ಗೆ 9:30 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:47 ಮಧ್ಯಾಹ್ನ 3:13 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:56 ಮಧ್ಯಾಹ್ನ 12:22 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:41 ಮಧ್ಯಾಹ್ನ 1:22 ಹಾಗೆ ಅಪರಾಹ್ನ 2:44 ಅಪರಾಹ್ನ 3:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:41 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 5:29 ಬೆಳಿಗ್ಗೆ 7:17 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:37 ಸೂರ್ಯಾಸ್ತ ಸಂಜೆ 5:55. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು, ಮನಸ್ಸು ಮಾಡಿದರೆ ಏನು ಕೆಲಸವನ್ನಾದರೂ ಮಾಡಬಹುದು ಅನ್ನುವಂಥದ್ದು, ಹಾಗೆ ಆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳುವಂಥದ್ದು, ಇದೆಲ್ಲದಕ್ಕೂ ಕೂಡ ಚಂದ್ರನೇ ಬಹಳ ಮುಖ್ಯವಾಗಿ ಕಾರಕನಾಗಿರುವಂಥವನು. ಹಾಗೆ ಚಂದ್ರ ಮನಸ್ಸಿಗೆ, ಯಶಸ್ಸಿಗೆ,
ಕಲ್ಪನೆಗೆ ಕಾರಕನಾಗಿರುವಂಥವನು. ಇನ್ನು ನಾವು ಮಾಡುವಂಥ ಪ್ರಯಾಣ, ನಮ್ಮ ಸಂಚಾರ ಅದು ಕೂಡ ಚಂದ್ರನ ಪ್ರಭಾವಕ್ಕೆ ಒಳಗಾಗಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಪ್ರಯಾಣಕ್ಕೆ, ಸಂಚಾರಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಇನ್ನು ವಾತ್ಸಲ್ಯಕ್ಕೆ, ಪೋಷಣೆಗೂ ಕೂಡ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಥವಾ ಒಬ್ಬರ ಬಗ್ಗೆ ಅಭಿಮಾನ, ಒಬ್ಬರ ಬಗ್ಗೆ ಪ್ರೀತಿ ಗೌರವ ಇದನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥ ಸಂದರ್ಭ ಕೂಡ ಈ ದಿನ ಒದಗಿ ಬರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಬೆಳಿಗ್ಗೆ ರಾಹುಕಾಲದ ಸಮಯದಲ್ಲಿ ಇರುತ್ತೆ. ಹಾಗಾಗಿ ಈ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 28 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 9 ನಿಮಿಷದಿಂದ ಅಪರಾಹ್ನ 4 ಗಂಟೆ 6 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 12 ನಿಮಿಷದಿಂದ ರಾತ್ರಿ 11 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರದ ಸಮಯ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗೇ ಇರುವಂಥದ್ದು. ಹಾಗಾಗಿ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಯಾಕೆಂದರೆ ಶನಿ ಮಂದ ಚಲನೆಯನ್ನು ಹೊಂದಿರುವಂಥವನು, ಕೆಲಸಗಳು ತುಂಬ ನಿಧಾನ ಆಗಿಬಿಡುತ್ತೆ, ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಅದಕ್ಕಾಗಿಯೇ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 31 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 9 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 9 ನಿಮಿಷದಿಂದ ರಾತ್ರಿ 10 ಗಂಟೆ 12 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು, ಇನ್ನು ಭೂಮಿಯನ್ನು, ಮನೆಯನ್ನು, ಸೈಟನ್ನು, ಜಮೀನನ್ನು ಮಾರಾಟ ಮಾಡುವಂಥವ್ರಾಗಲಿ ಅಥವಾ ಖರೀದಿ ಮಾಡುವಂಥವ್ರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಯಾವುದೇ ವ್ಯವಹಾರಗಳನ್ನು ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ಈ ನ್ಯಾಯಾಲಯದಲ್ಲಿ ಏನಾದರೂ ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳಿದ್ದರೆ, ಲಿಟಿಗೇಷನ್ಸ್ ಇದ್ದರೆ, ಏನಾದರೂ ಕಂಪ್ಲೇಂಟ್ ಇದ್ದರೆ, ಕೇಸ್ಗಳಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಕೂಡ ಆದಷ್ಟು ಕುಜಹೋರದಲ್ಲಿ ಮಾಡಬೇಡಿ. ಒಳ್ಳೆಯ ಫಲಿತಾಂಶಗಳು ನಿಮ್ಮ ಪ್ರಯತ್ನಕ್ಕೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 25 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 6 ನಿಮಿಷದಿಂದ ಅಪರಾಹ್ನ 5 ಗಂಟೆ 3 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 15 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಕೂಡ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ಒಳ್ಳೆಯ ಮುಹೂರ್ತ ಯಾವುದು ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ, ಈ ಪಂಚಾಂಗದ ಬಗ್ಗೆ ನೀವು ತಿಳ್ಕೊಂಡೇ ಮುಂದುವರಿಬೇಕಾಗತ್ತೆ. ನಮ್ಮ ಹಿರಿಯರು ಇದನ್ನೇ ಮಾಡ್ತಾಯಿದ್ರು. ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರಯಾಣ ಮಾಡಬೇಕಿದ್ರೂ ಕೂಡ ಅವರು ಈ ಟೈಮ್ ಚೆನ್ನಾಗಿದೆಯಾ ಅಂತ ಹೇಳೇ ಮುಂದುವರಿತಾ ಇದ್ದರು. ಅದರಲ್ಲೂ ಈ ಪ್ರಯಾಣದ ವೇಳೆ ಶಕುನಗಳನ್ನು ಕೂಡ ಅವರು ಅನುಸರಣೆ ಮಾಡ್ತಾಯಿದ್ರು. ಯಾವುದೇ ಪ್ರಾಣಿ ಪಕ್ಷಿಗಳಾಗಲಿ, ವ್ಯಕ್ತಿಗಳಾಗಲಿ, ಯಾವುದೇ ವಸ್ತುಗಳಾಗಲಿ ಎದುರಿಗೆ ಬಂದರೆ ಅದು ಶುಭಕರವಾಗಿರುತ್ತಾ ಅಥವಾ ಅದರಿಂದ ಏನಾದರೂ ಅನಾನುಕೂಲ ಆಗಿದೆಯಾ ಈ ಪ್ರಯಾಣದ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ತುಂಬ ಲೆಕ್ಕಾಚಾರ ಮಾಡೇ ಮುಂದುವರಿತಾ ಇದ್ದರು. ಅದಕ್ಕಾಗಿಯೇ ಅವರಿಗೆ ಅವರ ಕೆಲಸದಲ್ಲಿ ಒಂದು ರೀತಿ ಜಯ ಸಿಗ್ತಾಯಿತ್ತು. ಹಾಗೆ ಸಂತೃಪ್ತಿಯ ಜೀವನ ಅವರದ್ದಾಗಿತ್ತು. ಏಕೆಂದರೆ ಅವರು ಏನನ್ನು ನಂಬಿದ್ರೋ ಅದನ್ನು ಶ್ರದ್ಧೆಯಿಂದ ಪರಿಪಾಲಿಸಿಕೊಂಡು ಬರ್ತಾಯಿದ್ರು. ಯಾವುದಕ್ಕೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ದೇವರಿದ್ದಾನ, ಜ್ಯೋತಿಷ್ಯ ಸರಿ ಇದೆಯಾ, ಗ್ರಹಗತಿಗಳಾಗಲಿ ನಕ್ಷತ್ರಗಳಾಗಲಿ ನಮಗೆ ಯಾವ ರೀತಿಯ ಅನುಕೂಲವನ್ನು ಮಾಡುತ್ತೆ, ಇದೆಲ್ಲ ಸುಳ್ಳು ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಹೆಚ್ಚು ಮಂದಿ ಪ್ರಯತ್ನ ಪಡ್ತಾ ಇರ್ತಾರೆ. ಏಕೆಂದರೆ ಅವರಿಗೆ ಯಾವುದರಲ್ಲೂ ಕೂಡ ನಂಬಿಕೆ ಇಲ್ಲ, ಎಲ್ಲದರಲ್ಲೂ ಅನುಮಾನ, ಮತ್ತು ತಾನೇ ಶ್ರೇಷ್ಠ, ತಾನೇ ಎಲ್ಲವನ್ನು ತಿಳ್ಕೊಂಡಿರುವಂಥವನು ಅನ್ನುವಂಥ ಒಂದು ಧೋರಣೆ ಅವರಿಗಿರುತ್ತೆ. ಹಾಗಾಗಿಯೇ ಅವರ ಕೆಲಸ ಕಾರ್ಯಗಳು ಅಷ್ಟಕ್ಕಷ್ಟೇ ಆಗುವಂಥದ್ದು. ಆದರೆ ಯಾರು ನಂಬಿಕೆಯಿಂದ, ನಿಷ್ಠೆಯಿಂದ, ಮುಗ್ಧತೆಯಿಂದ ಭಗವಂತನನ್ನು ನಂಬಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಫಲಾಫಲಗಳು ಸಿಕ್ಕೇ ಸಿಕ್ಕತ್ತೆ. ಒಂದು ಫಲ ಅದು ಶಾಶ್ವತವಾಗಿಯೇ ಸಿಕ್ಕತ್ತೆ ಅವ್ರಿಗೆ. ಹಾಗಾಗಿ ನೀವು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಅದರಲ್ಲೂ ಕೆಲವೊಂದು ಮುಹೂರ್ತಗಳು, ಕೆಲವೊಂದು ಹೊರಗಳು ಅತ್ಯುತ್ತಮವಾಗಿರುತ್ತೆ. ಆಯಾ ಕೆಲಸಗಳನ್ನು ಅದೇ ಸಂದರ್ಭದಲ್ಲೇ ಮಾಡಬೇಕು. ಆಗ ಮಾತ್ರ ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥದ್ದು.
ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ಆ ಟೈಮನ್ನು, ಆ ಸಮಯವನ್ನು ನೀವು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಇಟ್ಕೊಳ್ಳಿ. ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಇದರಲ್ಲಿ ನಂಬಿಕೆ ಇರಲಿ, ಶ್ರದ್ಧೆ ಇರಲಿ, ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಇದು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರುವಂತಹ ದಿನ. ಈ ದಿನದಲ್ಲಿ ಕಾಲಭೈರವಾಷ್ಟಮಿಯನ್ನು ಅನುಸರಣೆ ಮಾಡುವಂಥದ್ದು ಇದೆ. ಕಾಲಭೈರವನನ್ನು ಈ ದಿನ ಪ್ರಾರ್ಥನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಹಾಗೆ ಆರಾಧನೆ ಮಾಡುವಂಥ ದಿನ ಇದು. ನಾವು ನೆನ್ನೆಯ ಸಂಚಿಕೆಯಲ್ಲಿ ಈ ಕಾಲಭೈರವನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡಿದ್ದೇವೆ. ಅದನ್ನು ಒಮ್ಮೆ ನೀವು ಮನನ ಮಾಡಿಕೊಳ್ಳಿ. ನೀವು ಈ ದಿನ ಪ್ರಾತಃ ಕಾಲದಲ್ಲೇ ಕಾಲಭೈರವನನ್ನು ಸ್ಮರಣೆ ಮಾಡಿಕೊಳ್ಳಿ. ಸ್ತೋತ್ರ ಗೊತ್ತಿದ್ದರೆ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಗುರು ವಕ್ರಿಯಾಗಿ ಚಲಿಸ್ತಾ ಇದ್ದಾನೆ. ಅದರಲ್ಲೂ ರೋಹಿಣಿ ನಕ್ಷತ್ರ 3ನೇ ಪಾದಕ್ಕೆ ಈ ದಿನ ಗುರುವಿನ ಪ್ರವೇಶ ಆಗುತ್ತೆ. ಹಾಗಾಗಿ ವಕ್ರಿ ಗುರು ಈಗ ವೃಷಭ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಸಂದರ್ಭ ಇದು. ಇನ್ನು ಈ ದಿನ ಅಷ್ಟಮಿ ಆದ್ದರಿಂದ ಈ 8ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಅದರಲ್ಲೂ ನಾವು ಮಾಡುವಂಥ ಪೂಜೆ ಆಗಲಿ, ನಾವು ವಾಸ ಮಾಡುವಂಥ ಮನೆ ಆಗಲಿ, ವಾಸ್ತುಶಾಸ್ತ್ರವನ್ನು ನೋಡುವಂಥ ಸಂದರ್ಭ, ಸಂಖ್ಯಾಶಾಸ್ತ್ರವನ್ನು ನೋಡುವಂಥ ಸಂದರ್ಭದಲ್ಲಿ ಈ 8 ಸಂಖ್ಯೆಯನ್ನು ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಅಷ್ಟ ದಿಕ್ಕುಗಳ ಅಧಿದೇವತೆಗಳು ಯಾರು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಏಕೆಂದರೆ ಈ 8 ದಿಕ್ಕುಗಳೇನಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ಈಶಾನ್ಯ, ನೈಋತ್ಯ, ವಾಯುವ್ಯ ಅನ್ನುವಂಥ ಈ ಅಷ್ಟ ದಿಕ್ಕುಗಳು, ಮತ್ತು ಊರ್ಧ್ವ ದಿಕ್ಕು ಮತ್ತು ಅಧೋ ದಿಕ್ಕು ಅನ್ನುವಂಥದ್ದು, ಅಂದರೆ ಮೇಲೆ ಮತ್ತು ಕೆಳಗೆ ಇರುವಂಥ ದಶ ದಿಕ್ಕುಗಳೇನಿದೆ, ಇದನ್ನು ನಾವು 10ರ ಸಂಖ್ಯೆಯಲ್ಲಿ ನೋಡಬಹುದು. ಈಗ ಈ ಅಷ್ಟ ದಿಕ್ಕುಗಳ ಅಧಿದೇವತೆಗಳು ಯಾರು, ಈ 8 ದಿಕ್ಕುಗಳನ್ನು ಕಾಯುವಂಥ ದೇವತೆಗಳು ಯಾರು, ಇವರನ್ನೇ ಅಷ್ಟ ದಿಕ್ಪಾಲಕರು ಅಂತ ಹೇಳಿ ಕರೆಯುವಂಥದ್ದು ಯಾಕೆ, ಈ ವಿಚಾರವಾಗಿ ತಿಳ್ಕೊಳ್ಳೋಣ. ಇಲ್ಲಿ ದಿಕ್ಪಾಲಕ ಅಂತ ಹೇಳಿದ್ರೆ ದಿಕ್ಕುಗಳನ್ನು ರಕ್ಷಣೆ ಮಾಡುವಂಥವನು ಅನ್ನುವಂಥ ಒಂದು ಅರ್ಥ. ಇಲ್ಲಿ ಬ್ರಹ್ಮಾಂಡ ಅನಂತವಾಗಿರುವಂಥದ್ದು, ಎಂಡ್ಲೆಸ್ ಇದು. ಹಾಗೆ ಇದರ ಮಾಪನಕ್ಕೆ ಸಿಲುಕದಂತಹ ಬ್ರಹ್ಮಾಂಡವನ್ನು 8 ದಿಕ್ಕುಗಳಿಂದ ಗುರುತಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಋಷಿಮುನಿಗಳು ಮಾಡಿದ್ದಾರೆ. ಇಲ್ಲಿ ಸನಾತನ ಪರಂಪರೆಯ ಪ್ರಕಾರ ಬ್ರಹ್ಮಾಂಡವನ್ನು ಯಾರು ಕಾಪಾಡ್ತಾ ಇದ್ದಾನೆ, ಭಗವಂತ, ಅವನೇ ಶ್ರೀಮನ್ ಮಹಾವಿಷ್ಣು. ಹಾಗೆ ಪ್ರತಿಯೊಂದು ದಿಕ್ಕೂ ಕೂಡ ಒಬ್ಬೊಬ್ಬರು ಅಧಿದೇವತೆಗಳಿದ್ದಾರೆ ಅನ್ನುವಂಥದ್ದು. ಹಾಗೆ ವಾಸ್ತುಶಾಸ್ತ್ರದ ಪ್ರಕಾರ ಅಷ್ಟದಿಕ್ಪಾಲಕರು ಯಾರ್ಯಾರಂತ ಹೇಳಿದ್ರೆ, ಪೂರ್ವ ದಿಕ್ಕಿಗೆ ಇಂದ್ರ, ಉತ್ತರ ದಿಕ್ಕಿಗೆ ಕುಬೇರ, ದಕ್ಷಿಣ ದಿಕ್ಕಿಗೆ ಯಮ, ಪಶ್ಚಿಮ ದಿಕ್ಕಿಗೆ ವರುಣ, ಈಶಾನ್ಯ ದಿಕ್ಕಿಗೆ ಶಿವ, ಆಗ್ನೇಯ ದಿಕ್ಕಿಗೆ ಅಗ್ನಿ, ವಾಯುವ್ಯ ದಿಕ್ಕಿಗೆ ವಾಯು, ಹಾಗೂ ನೈಋತ್ಯ ದಿಕ್ಕಿಗೆ ನಿರಯುತಿ ಅನ್ನುವಂಥ ಅಷ್ಟದಿಕ್ಪಾಲಕರಿದ್ದಾರೆ. ಹಾಗೆ ಈ 8 ದಿಕ್ಪಾಲಕರು ಮಾಡುವಂಥ ಕೆಲಸ ಕಾರ್ಯಗಳೇನಿದೆ, ಅವರ ಅನುಗ್ರಹ ಏನಿದೆ, ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಇಂದ್ರ ದೇವತೆಗಳ ರಾಜ, ಸ್ವರ್ಗಲೋಕದ ಒಡೆಯ, ಮಳೆ ಮತ್ತು ಮಿಂಚುಗಳ ಅಧಿದೇವತೆ ಇಂದ್ರ. ಇಲ್ಲಿ ಐರಾವತ ಇಂದ್ರನ ವಾಹನ, ವಜ್ರಾಯುಧ ಇಂದ್ರನ ಆಯುಧ. ಅದಿತಿಯ 2 ಮಕ್ಕಳಲ್ಲಿ ಒಬ್ಬನಾದಂತಹ ಇಂದ್ರನನ್ನು ಆದಿತ್ಯ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ಅಗ್ನಿ, ಬೆಂಕಿಯ ದೇವತೆ, ಅವನೇ ಯಜ್ಞಪುರುಷ. ಹೋಮ ಹವನಾದಿಗಳಲ್ಲಿ ಅರ್ಪಣೆಯಾಗುವಂಥ ಹವಿಸ್ಸನ್ನು ಸಂಬಂಧಿಸಿದಂತಹ ದೇವತೆಗಳಿಗೆ ತಲುಪಿಸುವಂಥವನು ಅಗ್ನಿ. ಹಾಗಾಗಿನೇ ಅಗ್ನಿದೇವ ಅಂತ ಹೇಳೇ ಕರೆಯುವಂಥದ್ದು. ದೇವತೆಗಳ ಸಂದೇಶವಾಹಕನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾನೆ. ಅಗ್ನಿ ಪೃಥ್ವಿಗೆ ಅಧಿಪತಿಯಾದಂತಹ ದೇವತೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇನ್ನು ಯಮ, ತಮಗೆ ಗೊತ್ತಿದೆ, ಹಿಂದೂ ಪುರಾಣಗಳ ಪ್ರಕಾರ ಯಮರಾಜನೇ ಮೃತ್ಯು ದೇವತೆ, ಕಾಲಪುರುಷ ಅಂತ ಹೇಳಿ ಕೂಡ ಕರೀತಾರೆ. ಈತ ದಕ್ಷಿಣ ದಿಕ್ಕಿನ ಅಧಿಪತಿ. ಹಾಗಾಗಿನೇ ದಕ್ಷಿಣ ದಿಕ್ಕಿಗೆ ಕುಳಿತು ಪೂಜೆ ಪುನಸ್ಕಾರಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇವನು ಸೂರ್ಯನ ಮಗ, ಶನಿಯ ತಮ್ಮ. ಈತನ ಆಯುಧ ದಂಡವಾಗಿ ಇರುವಂಥದ್ದು. ಹಾಗೆ ಇವನ ವಾಹನ ಕೋಣವಾಗಿ ಇರುತ್ತೆ. ಹಾಗಾಗಿ ಯಮ ಅಂತ ಹೇಳಿದ್ರೆ ತಾವು ಕಲ್ಪನೆ ಮಾಡಿಕೊಂಡಂತಹ ಚಿತ್ರಣ ಏನಿದೆ ಅದು ಸರಿಯಾಗಿದೆ. ಇನ್ನು ನಿರುತಿ, ನೈಋತ್ಯ ದಿಕ್ಕಿನ ಅಧಿಪತಿ. ನಿರುತಿಯ ಆಯುಧ ಖಡ್ಗ. ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡ್ತಾನೆ. ಆರಾಧನೆಯಿಂದ ದೀರ್ಘಾಯುಸ್ಸು ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ನಿರುತಿಯನ್ನು ಸದಾಕಾಲ ನಾವು ಸ್ಮರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ವಾಯು, ವಾಯುವ್ಯ ದಿಕ್ಕಿನ ದೇವತೆ. ಇವನ ಆಯುಧ ಅಂಕುಶ, ಹನುಮನ ತಂದೆ. ಹಾಗಾಗಿ ಇವನನ್ನು
ಪವನ ಅಂತ ಹೇಳಿ ಕರೀತಾರೆ, ಕೆಲವರು ಪ್ರಾಣದೇವರು ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಭಗವದ್ಗೀತೆಯ 10ನೇ ಅಧ್ಯಾಯವಾದಂತಹ ವಿಭೂತಿ ಯೋಗದಲ್ಲಿ ಶ್ರೀಕೃಷ್ಣ ತನ್ನ ಭಾವ ವಾಯುವಿನಂತೆ ಇದೆ ಅಂತ ಹೇಳಿ ಹೇಳಲ್ಪಟ್ಟಿರುವಂಥದ್ದನ್ನು ಇಲ್ಲಿ ಸ್ಮರಿಸಬಹುದು. ಇನ್ನು ಕುಬೇರ ವಿಶ್ರಾವಸುವಿನ ಮಗ. ಈತನ ಆಯುಧ ಗದೆ. ಕುಬೇರ ಹಿಂದೂ ಪುರಾಣಗಳ ಪ್ರಕಾರ ಯಕ್ಷ ಮತ್ತು ಧನದೇವತೆಯಾಗಿ ಇರುವಂಥವನು. ಉತ್ತರ ದಿಕ್ಕು ಕುಬೇರನ ದಿಕ್ಕು. ಇನ್ನು ವರುಣ ನೀರಿನ ದೇವತೆ, ಜಲಮೂಲಗಳಿಗೆ ಅಧಿದೇವತೆ, ಮಳೆಗೆ ದೇವತೆ. ಹಾಗಾಗಿನೇ ಈ ವರುಣನನ್ನು ಭೂಮಿಯ ಮೇಲೆ ಹೆಚ್ಚಾಗಿ ಆಶ್ರಯಿಸಿರುವಂಥದ್ದು. ಇದರಿಂದಲೇ ಕೃಷಿ ಚಟುವಟಿಕೆಗಳು ನಡೆಯುವಂಥದ್ದು ಕೂಡ. ನೀರಿಲ್ಲದೆ ಯಾವುದೇ ಒಂದು ಕೆಲಸ ನಡೆಯಲ್ಲ ಅನ್ನಲಿಕ್ಕೆ ವರುಣನ ಪ್ರಭಾವ ಎಷ್ಟಿದೆ ಅಂತ ಹೇಳಿ ನೋಡ್ಬೋದು. ಇನ್ನು ವರುಣನ ಆಯುಧ ಪಾಶವಾಗಿ ಇರುವಂಥದ್ದು. ಇನ್ನು ಈಶಾನ ಅಂತ ಹೇಳಿದ್ರೆ ಇವನ ಆಯುಧ ತ್ರಿಶೂಲ. ಸಂಪತ್ತು, ಆರೋಗ್ಯ ಮತ್ತು ಯಶಸ್ಸಿನ ದೇವತೆ. ಈತ ಜ್ಞಾನವನ್ನು ಕೊಟ್ಟು ದುಃಖವನ್ನು ದೂರ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಅಷ್ಟ ದಿಕ್ಕುಗಳ ದಿಕ್ಪಾಲಕರೇನಿದ್ದಾರೆ ಅಧಿದೇವತೆಗಳು, ಇವರನ್ನು ನಾವು ಸ್ಮರಣೆ ಮಾಡಬೇಕು. ಹಾಗೆ ಯಾವುದೇ ಒಂದು ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಾಗಲಿ ಅಥವಾ ಹೊಸ ಮನೆಗೆ ನೀವು ಹೋಗಬೇಕು, ಬಾಡಿಗೆ ಮನೆ ಆಗಲಿ, ಲೀಸ್ ಮನೆ ಆಗಲಿ, ಸ್ವಂತ ಮನೆ ಆಗಲಿ ಹೋಗುವಂತಹ ಸಂದರ್ಭದಲ್ಲಿ ಅಷ್ಟ ದಿಕ್ಪಾಲಕರನ್ನು ಪೂಜೆ ಮಾಡಿ, ಸ್ಮರಣೆ ಮಾಡಿ, ಸ್ತೋತ್ರ ಹೇಳಿಕೊಂಡೇ ಹೋಗಬೇಕು. ಯಾಕೆಂದರೆ ಆ 8 ದಿಕ್ಕುಗಳು ನಮಗೆ ರಕ್ಷಣಾತ್ಮಕವಾಗಿ ನಿಲ್ಲಬೇಕು. ಆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂಪತ್ತು, ಆರೋಗ್ಯ, ಐಶ್ವರ್ಯಗಳು ಸಮೃದ್ಧಿಯಾಗಿರಬೇಕು ಅಂತ ಹೇಳಿದ್ರೆ ಅಷ್ಟ ದೇವತೆಗಳ ಅನುಗ್ರಹ ಬೇಕು. ಆ ಮನೆಗೆ ವಿದ್ಯುತ್ ಬೇಕು. ಹಾಗೆ ಅಡಿಗೆ ಮಾಡಲಿಕ್ಕೆ ಬೆಂಕಿ ಬೇಕು. ಇನ್ನು ಸ್ನಾನಾದಿ ಕಾರ್ಯಗಳಿಗೆ, ಅಡಿಗೆ ಕಾರ್ಯಗಳಿಗೆ, ಪೂಜಾದಿ ಕಾರ್ಯಗಳಿಗೂ ಕೂಡ ನೀರು ಬೇಕೇ ಬೇಕು. ಹಾಗೆ ಆ ಮನೆಯ ಸದಸ್ಯರು ದುಡಿಯುವಂಥ ದುಡಿಮೆ ಏನಿದೆ ಅದಕ್ಕೆ ಧನ ಸಂಪತ್ತು ಬರಬೇಕು. ಹಾಗೆ ಮನೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು, ಸೌಕರ್ಯಗಳು ಕೂಡ ಇರಬೇಕು. ಮನೆಯವರ ಆರೋಗ್ಯ ಚೆನ್ನಾಗಿರಬೇಕು, ಪ್ರಾಣ ರಕ್ಷಣೆ ಆಗಬೇಕು, ಅಪಮೃತ್ಯುವಿನಿಂದ ಯಾವುದೇ ಬಾಧೆಗಳು ಉಂಟಾಗಬಾರ್ದು. ಈ ಎಲ್ಲ ಕಾರಣಗಳಿಂದ ನಾವು ಈ ಅಷ್ಟ ದಿಕ್ಪಾಲಕರನ್ನು, ಅಷ್ಟ ದೇವತೆಗಳನ್ನು ಸದಾಕಾಲ ಸ್ಮರಣೆ ಮಾಡ್ತಾ ಇರಬೇಕು. ಅದರಲ್ಲೂ ಅಷ್ಟಮಿಯ ದಿನ ಈ ಒಂದು ಪುಣ್ಯದ ಕೆಲಸ ನಿಮ್ಮ ಕಿವಿ ಮೇಲೆ ಬೀಳ್ತಾ ಇದೆ. ಏನಂದರೆ ಅಷ್ಟ ದೇವತೆಗಳನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದೀರಿ, ಅವರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಿ. ಹಾಗಾಗಿ ತಮಗೆಲ್ಲರಿಗೂ ಕೂಡ ಈ ಅಷ್ಟ ದಿಕ್ಪಾಲಕರು ತಮ್ಮನ್ನು ರಕ್ಷಣೆ ಮಾಡಲಿ, ತಮ್ಮ ಮನೆಯನ್ನು ಕಾಪಾಡಲಿ, ವಾಸ್ತು ಪುರುಷನ ದೋಷ ಏನೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿ ಮನೆಯಲ್ಲಿ ನೆಮ್ಮದಿ, ಆರೋಗ್ಯವನ್ನು ಕಲ್ಪಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಬಂಧುಗಳೇ, ಈ ಅಷ್ಟ ದಿಕ್ಪಾಲಕರನ್ನು ಈಗ ನಾವು ಸ್ಮರಣೆ ಮಾಡಿಕೊಂಡ್ವಿ. ಆದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ಅಷ್ಟ ದಿಕ್ಪಾಲಕರು ಮತ್ತು ಅವರ ಕಾರ್ಯಸ್ಥಾನಗಳು ಯಾವುದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಇನ್ನು ಈ ಪೂರ್ವ ದಿಕ್ಕಿಗೆ ಅಧಿಪತಿ ಈಗಾಗಲೇ ಹೇಳಿದಾಗೆ ಇಂದ್ರನ ಹೆಂಡತಿಯ ಹೆಸರು ಅಂದರೆ ಪತ್ನಿಯ ಹೆಸರು ಶಚೀದೇವಿ. ಇವರ ಊರು ಅಮರಾವತಿ, ವಾಹನ ಐರಾವತ, ಮತ್ತೆ ಇಂದ್ರನ ಆಯುಧ ವಜ್ರಾಯುಧ. ಇನ್ನು ಆಗ್ನೇಯ ದಿಕ್ಕಿಗೆ ಅಧಿಪತಿ ಅಗ್ನಿಯ ಪತ್ನಿಯ ಹೆಸರು ಸ್ವಾಹಾದೇವಿ. ಇವರ ಊರು ತೇಜುವತಿ, ವಾಹನ ಟಗರು, ಮತ್ತೆ ಇವರ ಆಯುಧ ಶಕ್ತಿಯ ಆಯುಧ. ಇನ್ನು ದಕ್ಷಿಣ ದಿಕ್ಕಿಗೆ ಅಧಿಪತಿ ಯಮನ ಪತ್ನಿಯ ಹೆಸರು ಶ್ಯಾಮಲಾದೇವಿ. ಇವರ ಊರು ಸಂಯಮಿನಿ. ಇವರ ವಾಹನ ಕೋಣ, ಆಯುಧ ದಂಡ. ಇನ್ನು ನೈಋತ್ಯ ದಿಕ್ಕಿಗೆ ಅಧಿಪತಿ ನಿರುಯುತಿ, ಅಂದರೆ ಈತ ಒಬ್ಬ ರಾಕ್ಷಸ. ಇವನ ಧರ್ಮಪತ್ನಿಯ ಹೆಸರು ದೀರ್ಘಾದೇವಿ. ಇವರ ಊರು ಕೃಷ್ಣಾಂಗಣ, ವಾಹನ ಕುದುರೆ. ಇವರ ಆಯುಧ ಖಡ್ಗ. ಇನ್ನು ಪಶ್ಚಿಮ ದಿಕ್ಕಿಗೆ ಅಧಿಪತಿ ವರುಣನ ಪತ್ನಿಯ ಹೆಸರು ಕಾಳಿಕಾದೇವಿ. ಇವರ ಊರು ಶ್ರದ್ಧಾವತಿ, ವಾಹನ ಮೊಸಳೆ, ಆಯುಧ ಪಾಶ. ಇನ್ನು ವಾಯುವ್ಯ ದಿಕ್ಕಿಗೆ ಅಧಿಪತಿ ವಾಯುವಿನ ಪತ್ನಿಯ ಹೆಸರು ಅಂಜನಾದೇವಿ. ಇವರ ಊರು ನಂದಾವತಿ, ವಾಹನ ಜಿಂಕೆ, ಆಯುಧ ಅಂಕುಶ. ಇನ್ನು ಉತ್ತರ ದಿಕ್ಕಿಗೆ ಅಧಿಪತಿ ಕುಬೇರನ ಪತ್ನಿಯ ಹೆಸರು ಚಿತ್ರಾರೇಖಾದೇವಿ. ಇವರ ಊರು ಅಲಕ, ವಾಹನ ನರ, ಆಯುಧ ಗದೆ. ಇನ್ನು ಈಶಾನ್ಯ ದಿಕ್ಕಿಗೆ ಅಧಿಪತಿ ಈಶಾನ ಅಂದರೆ ಶಿವ. ಇವನ ಪತ್ನಿಯ ಹೆಸರು ಪಾರ್ವತಿ. ಇವರ ಊರು ಯಶವತಿ, ವಾಹನ ವೃಷಭ, ಆಯುಧ ತ್ರಿಶೂಲ. ಈ ಅಷ್ಟ ದಿಕ್ಕುಗಳು ಬಹಳ ವಿಶೇಷವಾಗಿ ನಾವು ನಮ್ಮ ವಾಸ್ತುವಿನ ಹಿನ್ನೆಲೆಯಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹಾಗೆ ಬಂಧುಗಳೇ, ನಾವು ಮನೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಾಗಲಿ ಅಥವಾ ಅಂದರೆ ವಾಸ್ತು ಪ್ರಕಾರ ಮನೆ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು
ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಾಗ್ಲಿ ನಾವು ಮನೆಯ ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಸೌಕರ್ಯಗಳಿರಬೇಕು ಅನ್ನುವಂಥದ್ದನ್ನು ನಾವು ಮೊದಲು ನೋಡಬೇಕು. ಇಲ್ಲಿ ವಾಸ್ತು ಪ್ರಕಾರ ಮನೆ ಇದ್ದರೆ ಆ ಮನೆಯಲ್ಲಿ ಸುಖ ಸಮೃದ್ಧಿಗಳು ಇರುತ್ತೆ, ಆರೋಗ್ಯವಂತ ಬದುಕು ಇರುತ್ತೆ. ಅಲ್ಲಿ ಆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇರುತ್ತೆ. ಸದಾಕಾಲ ಅವರ ಚಿಂತನೆ, ಅವರ ಯೋಚನೆ, ಆಲೋಚನೆ ಯಾವಾಗಲೂ ಕೂಡ ಪರಿಪಕ್ವವಾಗಿರುತ್ತೆ. ಎಲ್ಲೂ ಅವರು ಅನುಮಾನ ಪಡುವಂಥದ್ದು, ಅಪಶಕುನಗಳನ್ನು ನುಡಿಯುವಂಥದ್ದು, ಹಾಗೆ ಬೇರೆಯವರಿಗೆ ಕೆಟ್ಟದ್ದಾಗಲಿ ಅಂತ ಹೇಳಿ ಬಯಸುವಂಥದ್ದನ್ನು ಮಾಡಲ್ಲ. ನಾವು ಬದುಕುವಂತಹ ಬಾಳುವಂತಹ ಮನೆ, ಅದನ್ನು ಇಂಗ್ಲೀಷಲ್ಲಿ ಹೋಮ್ ಅಂತ ಹೇಳ್ತೀವಿ, ಹೌಸ್ ಅಂತ ಹೇಳಲ್ಲ. ಯಾಕೆಂದರೆ ಹೋಮ್ ಅನ್ನುವಂಥದ್ದು ನಮ್ಮ ಎಲ್ಲ ಪ್ರೀತಿಯನ್ನು, ನಮ್ಮ ಭಾವನೆಗಳನ್ನು ಒಂದು ಸಂಬಂಧದ ರೂಪದಲ್ಲಿ ಬೆಸೆಯುವಂಥದ್ದು ಅದು. ಹಾಗಾಗಿ ಆ ಮನೆಯಲ್ಲಿ, ಆ ಕುಟುಂಬದಲ್ಲಿ ಇರುವಂಥವರ ಮಧ್ಯೆ ಒಂದು ಉತ್ತಮವಾದಂಥ ಸಹ ಸಂಬಂಧಗಳಿರುತ್ತೆ. ಕೆಲವರು ಮನೆಗಳನ್ನು ನೀವು ನೋಡಿರಬಹುದು, ಆ ಮನೆ ಅಲಂಕಾರಿಕವಾಗಿರುತ್ತೆ, ಆದರೆ ವಾಸ್ತು ಪ್ರಕಾರ ಇರಲ್ಲ. ಅಲ್ಲಿ ಏನೋ ಒಂದು ಕೊರತೆ ಇರುತ್ತೆ. ಬದುಕೆ ಒಂದು ರೀತಿಯಲ್ಲಿ ಹೋರಾಟದ ರೀತಿಯಲ್ಲಿ ಆ ಮನೆ ಕಾಣಿಸ್ಕೊಳ್ಳುತ್ತೆ. ಆದರೆ ಪ್ರಶಾಂತವಾಗಿರುವಂಥ ಮನೆಗೆ ಅಷ್ಟ ದಿಕ್ಪಾಲಕರ ಅನುಗ್ರಹ ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕು. ಇನ್ನು ಈ ಹಿನ್ನೆಲೆಯಲ್ಲೇ ಈ ಮನೆಯ ಬಗ್ಗೆ, ಮನೆಯಲ್ಲಿರುವಂಥವ್ರ ಬಗ್ಗೆ ಯಾವ ರೀತಿ ಒಂದು ತಂದೆ ಯೋಚನೆ ಮಾಡ್ತಾನೆ ಅನ್ನುವಂಥದ್ರ ಬಗ್ಗೆ ಒಂದು ಪುಟ್ಟ ಕಥೆ ಇದೆ. ಏನಂದರೆ, ವಯಸ್ಸಾಗಿರುವಂಥ ತಂದೆ ಹಾಸಿಗೆ ಹಿಡಿದುಬಿಟ್ಟಿದ್ದಾನೆ. ಮಗಳನ್ನು ಕರೆದು, ಮಗಳೇ, ನಿನ್ನನ್ನು ಕಷ್ಟಪಟ್ಟು ಓದಿಸಿ ವಿದ್ಯಾವಂತೆ ಮಾಡಿದ್ದೇನೆ, ಆದರೆ ನಾನು ಸತ್ತರೆ ನಿನ್ನ ಜೀವನಕ್ಕಾಗಿ ಯಾವ ಆಸ್ತಿಯನ್ನು ಕೂಡ ಮಾಡಲಿಲ್ಲ. ದುಡಿದ ಹಣವೆಲ್ಲ ನಿನ್ನನ್ನು ಓದಿಸಲಿಕ್ಕೆ ಖರ್ಚಾಗಿ ಹೋಗಿದೆ. ಆದರೆ ನಿನಗಾಗಿ ನನ್ನ ಬಳಿ ಉಳಿದಿರುವಂಥದ್ದು ಮನೆಯ ಹೊರಗೆ ಆ ಮೂಲೆಯಲ್ಲಿ ನಿಲ್ಲಿಸಿರುವಂಥ ಒಂದು ಹಳೆಯ ಕಾರು ಮಾತ್ರ. ಅದು ಸ್ವಲ್ಪ ಹಳೆಯದ್ದಾಗಿದೆ, ಅದನ್ನು ಮಾರಾಟ ಮಾಡಿ. ಆದರೆ ಮಾರಾಟ ಮಾಡುವ ಮೊದಲು ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮಗಳಿಗೆ ಹೇಳ್ತಾನೆ. ಮಗಳು ಏನು ಅಂತ ಕೇಳಿದಾಗ ತಂದೆ ಹೇಳುವಂಥದ್ದು, ಆ ಕಾರನ್ನು ತೆಗೆದುಕೊಂಡು ಹೋಗಿ ಜನರಿಗೆ ನೀನು ಆ ಕಾರನ್ನು ಮಾರಾಟ ಮಾಡಲಿಕ್ಕೆ ತಂದಿದ್ದೇನೆ ಅಂತ ಹೇಳು, ಆಗ ಆ ಕಾರಿಗೆ ಎಷ್ಟು ಬೆಲೆಯನ್ನು ಕಟ್ತಾರೆ ನೋಡೋಣ ಅಂತ ಹೇಳಿ ತಂದೆ ಮಗಳಿಗೆ ತಿಳಿಸ್ತಾನೆ. ಅಲ್ಲಿ ತಂದೆಯ ಮಾತಿನಂತೆ ಹಳೆಯ ಕಾರನ್ನು ತೆಗೆದುಕೊಂಡು ಮಗಳು ಪೇಟೆಗೆ ಹೋಗ್ತಾಳೆ. ಅಲ್ಲಿ ಹಳೆಯ ಕಾರುಗಳನ್ನು ಮಾರಾಟ ಮಾಡುವಂಥವ್ರು ಅವರಿಗೆ ಅದನ್ನು ತೋರಿಸಿದಾಗ ತನ್ನ ತಂದೆಯ ಆ ಹಳೆಯ ಕಾರಿನ ಈಗಿನ ಬೆಲೆಯನ್ನು ವಿಚಾರಿಸ್ತಾಳೆ. ಮನೆಗೆ ವಾಪಸ್ಸು ಬಂದು ಹೇಳ್ತಾಳೆ, ಅಪ್ಪ, ಒಬ್ಬ ಹಳೆಯ ಕಾರ್ ಡೀಲರ್ ಕಾರನ್ನು ನೋಡಿ ಇದು ತುಂಬ ಹಳೆಯದಾಗೋಗಿದೆ, ಹಾಗಾಗಿ ಕೇವಲ 50,000 ರೂಪಾಯಿಗಳನ್ನು ಮಾತ್ರ ಈ ಕಾರಿಗೆ ಕೊಡಬಲ್ಲೆ ಅಂತ ಹೇಳಿದ್ದಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾಳೆ. ಆಗ ಆ ತಂದೆ ಆ ಕಾರನ್ನು ಪೇಟೆಯಲ್ಲಿ ನಾವು ಕಿರಾಣಿ ಸಾಮಾನುಗಳನ್ನು ತರುವಂಥ ಅಂಗಡಿಯ ಮಾಲೀಕನಿಗೆ ತೋರಿಸು ಅಂತ ಹೇಳಿದಾಗ ಮಗಳು ಆ ಕಾರನ್ನು ಆ ಕಿರಾಣಿ ಅಂಗಡಿಗೆ ತೆಗೆದುಕೊಂಡು ಹೋಗ್ತಾಳೆ. ಅಲ್ಲಿ ಆ ಕಿರಾಣಿ ಅಂಗಡಿಯ ಮಾಲೀಕ ಕಾರನ್ನು ನೋಡಿ, ಇದು ತುಂಬ ಹಳೆಯ ಕಾರು, ಯಾವ ಬೆಲೆಗೆ ಇದನ್ನು ಕೊಂಡುಕೊಳ್ಳಿ, ನಾನು ಯಾವಾಗಲೂ ನಮ್ಮ ಅಂಗಡಿಯಲ್ಲಿಯೇ ಕಿರಾಣಿ ಸಾಮಾನುಗಳನ್ನು ಖರೀದಿ ಮಾಡ್ತಾ ಇದ್ದೀರಿ, ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕಾರನ್ನು 75,000 ರೂಪಾಯಿಗೆ ನಾನು ಕೊಂಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಆಕೆ ನಡೆದದ್ದನ್ನೆಲ್ಲ ತನ್ನ ತಂದೆಗೆ ತಿಳಿಸ್ತಾಳೆ. ಆಗ ತಂದೆ ಪಕ್ಕದ ನಗರದಲ್ಲಿ ಇರುವಂಥ ಒಂದು ಮ್ಯೂಸಿಯಂಗೆ ತೆಗೆದುಕೊಂಡು ಹೋಗಿ ಆ ಕಾರನ್ನು ಎಷ್ಟು ಬೆಲೆಗೆ ಕೊಂಡ್ಕೊಳ್ತಾರೆ ಕೇಳಿ ಬಾ ಅಂತ ಹೇಳಿ ತಂದೆ ಹೇಳಿ ಕಳಿಸ್ತಾನೆ. ಮಗಳು ಅದರಂತೆ ಪಕ್ಕದ ನಗರದಲ್ಲಿದ್ದಂತಹ ಮ್ಯೂಸಿಯಂಗೆ ಬಂದು ಆ ಕಾರನ್ನು ತೋರಿಸ್ತಾಳೆ. ಅಲ್ಲಿ ಮ್ಯೂಸಿಯಂನಲ್ಲಿದ್ದಂತಹ ಕ್ಯೂರೇಟರ್ ಆ ಕಾರನ್ನು ಪರಿಶೀಲನೆ ಮಾಡ್ತಾನೆ. ಇದು ತುಂಬ ಹಳೆಯದಾದಂತಹ ಕಾರು. ಈ ಕಾರು ಹಳೆಯ ಕಂಪನಿ ಒಂದಿತ್ತು, ಅದು ಹೋಲ್ಡೆನ್ ಟೊರೆನಾ ಅನ್ನುವಂಥ ಕಂಪನಿ. ಆ ಕಂಪನಿಯ ಕಾರ್ ಆಗಿರೋದ್ರಿಂದ ಈ ದಿನದ ಅತ್ಯುತ್ತಮ ವಿಂಟೇಜ್ ಕಾರದು, ಹಳೆಯ ಕಾರದು. ಹಾಗಾಗಿ ಈ ಮ್ಯೂಸಿಯಂನವರು ಈ ಕಾರನ್ನು ಕೊಂಡುಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ. ಈ ಕಾರಿಗೆ ನಾವು 10 ಲಕ್ಷ ರೂಪಾಯಿ ಕೊಡೋದಾಗಿ ತಿಳಿಸ್ತಾರೆ. ಆಗ ಆಕೆಗೆ ತುಂಬ ಆಶ್ಚರ್ಯ ಆಗುತ್ತೆ. ಈ ವಿಚಾರವನ್ನು ತಂದೆಯ ಬಳಿ ಹೇಳಿದಾಗ ತಂದೆಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಆ ಸೂಕ್ತವಾದಂತಹ ವ್ಯಕ್ತಿ ಆ ಸೂಕ್ತ ಸ್ಥಳದಲ್ಲಿ ಆ ಒಂದು ಕಾರಿಗೆ ಒಂದು ಒಳ್ಳೆಯ ಬೆಲೆಯನ್ನು ಕಟ್ಟಿರ್ತಾನೆ. ಯಾಕೆಂದರೆ ಆ ಕಾರು ಹಳೆಯದಾದರೂ ಕೂಡ ಅದರ ಮೌಲ್ಯ ಎಷ್ಟಿದೆ ಅನ್ನುವಂಥದ್ದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಒಂದು ವಸ್ತುವಿನ ಬೆಲೆ ಯಾರು ಅದನ್ನು ಉಪಯೋಗ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಗೊತ್ತು. ಹಾಗೆ ಒಬ್ಬ ವ್ಯಕ್ತಿಯ ಬೆಲೆ ಕೂಡ ಯಾರು ಆ ವ್ಯಕ್ತಿಯನ್ನು ಗೌರವಿಸ್ತಾರೆ, ಯಾರು ಆ ವ್ಯಕ್ತಿಯಿಂದ ಏನಾದರೂ ಸಹಾಯ ಆದೀತು ಅಂತ ಹೇಳಿ ಪರಿಭಾವಿಸ್ತಾರೆ, ಅಂಥವರಿಗೆ ಮಾತ್ರ ಆ ವ್ಯಕ್ತಿಯ ಗೌರವ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗ ಆ ವ್ಯಕ್ತಿಗೆ ಬೆಲೆ ಕಟ್ಟುವಂಥದ್ದು. ಹಾಗಾಗಿ ಆ ತಂದೆ ಮಗಳ ಮುಖವನ್ನು ನೋಡಿ ಹೇಳ್ತಾನೆ, ಸೂಕ್ತವಾದ ಸ್ಥಳದಲ್ಲಿ ಮಾತ್ರ ಸೂಕ್ತವಾದ ಬೆಲೆ ಸಿಕ್ಕತ್ತೆ.
ನಾವು ಹೋದಲ್ಲೆಲ್ಲ ನಮಗೆ ಸರಿಯಾದ ಬೆಲೆ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ನಾವು ನಮ್ಮ ಬಗ್ಗೆ ಅಸಹ್ಯ ಪಟ್ಕೊಳ್ಳುವಂಥದ್ದಾಗಲಿ ನಮ್ಮ ಪ್ರಯತ್ನವನ್ನು ನಿಲ್ಲಿಸುವಂಥದ್ದನ್ನಾಗಲಿ ಮಾಡಬಾರ್ದು. ಖಂಡಿತ ಒಂದಲ್ಲ ಒಂದು ದಿನ ನಮಗೂ ಕೂಡ ಒಂದು ಒಳ್ಳೆಯ ಬೆಲೆ ಅನ್ನುವಂಥದ್ದು ಬರುತ್ತೆ. ಆದರೆ ನಮಗೆ ಸೂಕ್ತವಾದ ಬೆಲೆಯನ್ನು ಕೊಡುವಂಥವರು ನಮ್ಮನ್ನು, ನಮ್ಮ ಮೌಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಹಾಗಾಗಿ ಬೆಲೆ ಸಿಗದ ಕಡೆಯಲ್ಲಿ ಹೆಚ್ಚು ಕಾಲಹರಣ ಮಾಡಬಾರ್ದು. ನಮಗೆ ಬೆಲೆ ಕೊಡುವಂತಹ ಸ್ಥಳ ಯಾವುದೇ ಇದ್ದರೂ ಕೂಡ ಅದನ್ನು ಗುರುತಿಸಿ ಹೆಚ್ಚು ಮೌಲ್ಯವನ್ನು ಅದರಲ್ಲಿ ಕಂಡುಕೊಳ್ಬೇಕು. ಹಾಗಾಗಿನೇ ಈ ಕಥೆಯಿಂದ ಮಗಳಿಗೆ ಅರ್ಥ ಆದದ್ದೇನು ಅಂತ ಹೇಳಿದ್ರೆ, ನಮಗೆ ಯಾರು ಬೆಲೆಯನ್ನು ಕೊಡಲಿಲ್ಲ ಅಂಥವರನ್ನು ನೋಡಿ ಹೆಚ್ಚು ಕಾಲಹರಣ ಮಾಡಬಾರ್ದು. ಅವರು ಮಾತಾಡಿಸ್ಲಿಲ್ಲ, ಅವರು ನನ್ನ ಕಡೆ ನೋಡಲಿಲ್ಲ, ನನಗೆ ಸರಿಯಾದ ಒಂದು ಗೌರವವನ್ನು ಕೊಡಲಿಲ್ಲ, ನನಗೆ ಉದಾಸೀನ ಮಾಡಿದ್ರು ಅಂತ ಹೇಳಿ ಗೊಣಗಬಾರ್ದು. ಆದರೆ ನಮಗೆ ಎಲ್ಲೋ ಒಂದು ಕಡೆ ಒಂದು ಬೆಲೆ ಇದೆ. ನಮಗೆ ಯಾರು ಗೌರವವನ್ನು ಕೊಡ್ತಾರೆ, ನಮಗೆ ಯಾರು ಬೆಲೆಯನ್ನು ಕೊಡ್ತಾರೆ, ನಮ್ಮೊಂದಿಗೆ ಯಾರು ಅವರ ಅಮೂಲ್ಯ ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೆ ನಾವು ಕೂಡ ಪ್ರತಿಸ್ಪಂದಿಸಬೇಕು. ನಾವು ಅವರಿಗೆ ಸಮಯ ಕೊಡಬೇಕು, ನಾವು ಅವರಿಗೆ ಗೌರವವನ್ನು ಕೊಡಬೇಕು. ಹಾಗಾಗಿ ಬೇರೆಯವರು ಕೊಡುವಂಥ ಗೌರವ ಆಗಲಿ ಸಮಯ ಆಗಲಿ ಅದನ್ನು ನಾವು ಗೌರವಿಸಬೇಕು. ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರ ಜೊತೆಯಲ್ಲಿರಬೇಕು ಅನ್ನುವಂಥ ವಿಚಾರವನ್ನು ಆ ಮಗಳು ಅವತ್ತು ಕಂಡುಕೊಂಡ್ಳು. ಇದು ಜೀವನದ ಪಾಠ. ಹಾಗಾಗಿ ಆ ಮನೆಯವರು, ಮನೆಯ ಯಜಮಾನರು ಆಲೋಚನೆ ಮಾಡುವಂಥ ರೀತಿ ಇದಾಗಿರುತ್ತೆ, ಧನಾತ್ಮಕವಾಗಿರುತ್ತೆ. ಅಂತಹ ಮನೆ ಸಮೃದ್ಧ ಜೀವನವನ್ನು ತರುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನೀವು ಅನುಸರಣೆ ಮಾಡಬೇಕು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳ ಯೋಗ ಇದೆ. ಅದರಲ್ಲೂ ಈ ಚಂದ್ರ ನಿಮಗೆ 6ರ ಸ್ಥಾನದಲ್ಲಿದ್ದಾನೆ. ಇದು ಶತ್ರುಸ್ಥಾನ, ರಿಪುಸ್ಥಾನ ಇದು. ಹಾಗಾಗಿ ಈ ಷಷ್ಠ ಸ್ಥಾನದಲ್ಲಿರುವಂತಹ ಚಂದ್ರ ಈ ದಿನ ನಿಮ್ಮ ಮನಸ್ಸನ್ನು ಬಹಳ ತಿಳಿಯಾಗಿ ಇಟ್ಟಿರ್ತಾನೆ. ಎಲ್ಲವೂ ಕೂಡ ಬಹಳ ಕ್ಲಿಯರ್ ಆಗಿದೆ. ಎಲ್ಲ ವಿಚಾರದಲ್ಲೂ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನೀವು ಉದ್ಯೋಗದ ನಿಮಿತ್ತವಾಗಿ, ವ್ಯಾಪಾರದ ನಿಮಿತ್ತವಾಗಿ ಅಥವಾ ನಿಮ್ಮ ಸ್ವಂತ ಒಂದು ಕೆಲಸ ಕಾರ್ಯಗಳಿಗೆ ಮಾಡುವಂಥ ಪ್ರಯಾಣ ಅದ್ಭುತವಾದಂಥ ಫಲವನ್ನು ಕೊಡುತ್ತೆ. ನಿಮ್ಮ ಸಂಚಾರ, ಪ್ರಯಾಣ ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಪರಿಶ್ರಮದಿಂದ ಪೂರ್ಣ ಆಗುವಂಥದ್ದು. ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಈ ದಿನ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ, ಇನ್ನು ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರವಾಗಿ ಇದ್ದಂತಹ ಒಂದು ಪುಟ್ಟ ಸಮಸ್ಯೆ ಬಗೆಹರಿಸುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಮನೆಗೆ ಕೆಲವು ತೊಂದರೆಗಳಿದೆ. ಏನೋ ನೀರಿನ ಬಗ್ಗೆ, ವಿದ್ಯುತ್ತಿನ ಬಗ್ಗೆ ಅಥವಾ ಮನೆ ಕಂದಾಯದ ಬಗ್ಗೆ, ಅಕ್ಕಪಕ್ಕದಲ್ಲಿ ಇದ್ದಂಥ ಒಂದು ಕಿರುಕುಳದ ಬಗ್ಗೆ, ಈ ಸಮಸ್ಯೆಗಳೇನಿದೆ ಇದು ಈ ದಿನ ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಸಮಸ್ಯೆಗಳನ್ನು ಬಹಳ ಸಂಯಮದಿಂದ ನೀವು ಪರಿಹಾರ ಮಾಡಿಕೊಳ್ಬೇಕು. ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು. ಅದರಲ್ಲೂ ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ಈ ದಿನ ಸಣ್ಣ ವಿಚಾರಗಳನ್ನು ನೀವು ವಿಶೇಷವಾದಂತಹ ಒಂದು ಫಲವನ್ನು ಪಡ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ಪ್ರಯತ್ನ ಪಡ್ತೀರಿ. ಹಾಗಾಗಿನೇ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು, ಕೆಲವರನ್ನು, ಕೆಲವು ತೊಂದರೆಗಳನ್ನು, ಅಪರಾಧಗಳನ್ನು ಕ್ಷಮಿಸಿಬಿಡಿ. ಆಗ ನೀವು ದೊಡ್ಡವರಾಗ್ತೀರಿ, ಮನಸ್ಸು ತಿಳಿಯಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಕ್ಕಾಗಿ ಸ್ವಲ್ಪ ಕ್ವಾಲಿಟಿ ಟೈಮ್ ಅನ್ನುವಂಥದ್ದನ್ನು ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನೆನ್ನೆಗಿಂತ ಉತ್ತಮವಾಗಿದೆ, ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಮಿಶ್ರ ಫಲಗಳಿರುತ್ತೆ. ಹಾಗೆ ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಆರಂಭದಲ್ಲೇ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ. ಅದನ್ನು ನೀವು ಬಹಳ ತಾಳ್ಮೆಯಿಂದ ನೀವು ನಿವಾರಣೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇಲ್ಲಾಂದರೆ ಒಂದು ಕೆಲಸ ಆರಂಭ ಮಾಡ್ತೀರಿ, ಅದು ಅಲ್ಲೇ ಇರುತ್ತೆ, ಮತ್ತೊಂದು ಕೆಲಸಕ್ಕೆ ಕೈ ಹಾಕ್ತೀರಿ. ಹಾಗಾಗಿನೇ ಈ ದಿನ ಗೊಂದಲ, ಗೋಜಲು ತುಂಬ ಇರುತ್ತೆ ಈ ದಿನದ ಚಟುವಟಿಕೆಗಳಲ್ಲಿ. ಹಾಗೆ ಈ ದಿನ ನೇತ್ರ ಸಂಬಂಧಿ ಈ ಕಾಯಿಲೆಗಳು ಅಥವಾ ಏನೋ ಒಂದು ಸಮಸ್ಯೆ ಉಂಟಾಗುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂತಹ ವಿಚಾರ, ಇದರಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ನೀವು ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುತ್ತೆ, ಮಂದಗತಿಯಲ್ಲಿ ಚಲಿಸುವಂಥದ್ದು. ಹಾಗಾಗಿನೇ ಈ ದಿನ ನಿಮಗೆ ತಾಳ್ಮೆ ಕೂಡ ಇರಲ್ಲ. ನಿಮ್ಮ ಒಂದು ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ವಿಚಾರ ಏನಿದೆ ಅದರಲ್ಲಿ ಬೇಗ ಫಲಿತಾಂಶಗಳು ಸಿಕ್ಕಲ್ಲ.
ಹಾಗಾಗಿನೇ ಈ ದಿನ ತುಂಬ ಚಡಪಡಿಸುವಂಥದ್ದು, ಏನೋ ಒಂದು ಒದ್ದಾಟ, ಕೆಲಸಗಳಾಗಬೇಕು ಅನ್ನುವಂಥ ಆತುರದಲ್ಲೇ ಕೆಲವೊಮ್ಮೆ ನಿಮ್ಮ ಪ್ರಯಾಣ ಕೂಡ ಇರುತ್ತೆ. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಧಾನವಾದ ಪ್ರಯಾಣ ಯಾವಾಗಲೂ ಕೂಡ ಒಳ್ಳೆಯದು. ಅದನ್ನು ಈ ದಿನ ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಹೊಸ ವ್ಯವಹಾರಗಳೇನಾದರೂ ಇದ್ದರೆ ಅದು ಸ್ವಲ್ಪ ಲಾಭವನ್ನು ತರುವಂಥ ಒಂದು ದಿಕ್ಕಿನಲ್ಲಿ ನಡೀತಾ ಇದೆ. ಆದರೆ ಈ ಅಪರಿಚಿತ ವ್ಯಕ್ತಿಗಳನ್ನು ನಂಬಿ ಈ ವ್ಯವಹಾರದಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಅಷ್ಟೊಂದು ಖುಷಿ ಇಲ್ಲ, ಅಷ್ಟೊಂದು ಭರವಸೆ ಇಲ್ಲ, ಏನೋ ನಡಿಬೇಕಲ್ಲ ಅಂತ ಹೇಳಿ ನಡೆಸುವಂಥ ಸಂದರ್ಭ ಇದೆ. ಆದರೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರಿ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕೂಡ ಇರುವಂಥದ್ದಿದೆ. ಮಕ್ಕಳಿಂದ ಸಮಸ್ಯೆ, ಮಕ್ಕಳಿಗಾಗಿ ಈ ದಿನ ತಲೆ ಕೆಡಿಸ್ಕೊಳ್ಬೇಕು, ಅದು ಒತ್ತಡದ ಜೀವನ ನಿಮಗೆ. ಹಾಗಾಗಿ ಈ ದಿನ ಮನಸ್ಸನ್ನು ಸ್ವಲ್ಪ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ, ತಾಳ್ಮೆ ಇರಲಿ. ಹಾಗೆ ಧ್ಯಾನ, ಯೋಗ, ಪ್ರಾಣಾಯಾಮ ಮಾಡಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಗಳು ಉಂಟಾಗುವಂಥದ್ದು, ಹಾಗೆ ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳು ಇರುವಂಥದ್ದು. ನೀವು ಏನೇ ಚಟುವಟಿಕೆಯನ್ನು ಆರಂಭ ಮಾಡಿದ್ರೂ ಅದರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಅದರಲ್ಲಿ ಆತ್ಮವಿಶ್ವಾಸ ಇಲ್ಲ. ಹೀಗೆ ಮಾಡಿದರೆ ಚೆನ್ನಾಗಿತ್ತು, ಹಾಗೆ ಮುಂದುವರೆದಿದ್ದರೆ ಇನ್ನೂ ಅದ್ಭುತವಾಗಿತ್ತು ಅನ್ನುವಂಥ ಆಲೋಚನೆಗಳು ಬರುತ್ತೆ. ಇದು ಆಲೋಚನೆ ಅಲ್ಲ, ಪಶ್ಚಾತ್ತಾಪ ಇದು. ಯಾಕೆಂದರೆ ಯಾವುದೋ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದೇ ರೀತಿಯಲ್ಲಿ ಈ ಕೆಲಸಗಳನ್ನು ಆರಂಭ ಮಾಡಿಬಿಟ್ಟಿದ್ದೀರಿ, ಅದನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ, ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ಹುಡುಕಿ ತಂದಿಲ್ಲ. ಅದಕ್ಕಾಗಿಯೇ ಈ ದಿನ ನಿಮಗೆ ಸ್ವಲ್ಪ ನಷ್ಟ, ಸ್ವಲ್ಪ ಹಿನ್ನಡೆ, ಸ್ವಲ್ಪ ಅಗೌರವ ಬರುವಂಥದ್ದು ಇದೆ. ಅದರಲ್ಲೂ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಮಾತಾಡುವಂಥ ಸಂದರ್ಭ, ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವ ಸ್ಥಳದಲ್ಲಿದ್ದೇನೆ, ಯಾರೊಂದಿಗೆ ಮಾತಾಡ್ತಾ ಇದ್ದೇನೆ, ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ, ಎಷ್ಟು ಮಾತಾಡಬೇಕು, ಎಷ್ಟು ಮೌನವಾಗಿರಬೇಕು, ಈ ಎಲ್ಲವನ್ನು ಕೂಡ ನೀವು ಸ್ವಲ್ಪ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ಪ್ರತಿ ಚಟುವಟಿಕೆಯಲ್ಲೂ ಕೂಡ ನೀವು ಸ್ವಲ್ಪ ಅಲರ್ಟಾಗೇ ಇರಬೇಕು. ಹಾಗೆ ಗ್ರಹಗತಿಗಳು ಅಷ್ಟೊಂದು ಉತ್ತಮವಾದಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರೋದರಿಂದ ಈ ದಿನದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗಬಹುದು. ಹಾಗೆ ಈ ಸ್ವಂತ ಸಂಬಂಧಿಗಳ ಮಧ್ಯದಲ್ಲೇ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಜವಾಗಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಎಷ್ಟು ತೃಪ್ತಿ ಸಿಕ್ಕಿದೆ, ಎಷ್ಟು ಆನಂದ ಸಿಕ್ಕಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ಒಂದು ಪರೀಕ್ಷೆಯ ದಿನ. ಅದರಲ್ಲಿ ನೀವು ಇನ್ವಾಲ್ವ್ ಆಗಿ ಅದರ ಫಲಿತಾಂಶಗಳನ್ನು ನೀವು ಅನುಭವಿಸಬೇಕು, ಅದನ್ನು ಹೊರಹಚ್ಚಿ ನೋಡಬೇಕು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಇದು ಕೀರ್ತಿ ಸ್ಥಾನ, ಇದೇ ಪರಾಕ್ರಮ ಸ್ಥಾನ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಸಾಹಸಮಯವಾಗಿರ್ಬೋದು, ಸ್ವಲ್ಪ ಎಫರ್ಟ್ ಇರ್ಬೋದು, ಆದರೆ ಅದರ ಫಲಿತಾಂಶ ಮಾತ್ರ ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ. ಹಾಗೆ ಸಮಾಜದಲ್ಲಿ ಕೂಡ ನಿಮ್ಮ ಗೌರವ ಹೆಚ್ಚಾಗುವಂಥ ಸಂದರ್ಭ ಇದೆ. ಏಕೆಂದರೆ ಯೋಜಿತ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುತ್ತೆ. ತುಂಬ ಲೆಕ್ಕಾಚಾರ ಇದೆ. ಈ ಸಮಯಕ್ಕೆ ಕೆಲಸ ಆರಂಭ ಆಗಬೇಕು ಅಂದರೆ ಹಾಗೇ ಆಗುತ್ತೆ, ಈ ಕೆಲಸದಿಂದ ಇದೇ ಫಲಿತಾಂಶ ಬೇಕು ಅಂದರೆ ಬಂದೇ ಬರುತ್ತೆ. ಅಂತಹ ಒಂದು ನಿಖರವಾಗಿ ಈ ಕೆಲಸವನ್ನು ಆರಂಭ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಅಂಥ ಒಂದು ಆತ್ಮಸ್ಥೈರ್ಯ ಇದೆ, ಆತ್ಮಧೈರ್ಯ ಇದೆ. ಹಾಗೆ ಈ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ವೇರ್ ಧರಿಸಿ ವಿಲ್ ಧರಿಸಿ ವೇ. ಹಾಗಾಗಿ ಕಷ್ಟದ ಕೆಲಸ ಬೇರೆಯವರು ಆಗಲ್ಲ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸ, ನೀವೇ ಅರ್ಧಂಬರ್ಧ ಮಾಡಿ ಬಿಟ್ಟಿರುವಂಥ ಕೆಲಸ, ಇದನ್ನು ಬಹಳ ಶ್ರದ್ಧೆಯಿಂದ ಅಷ್ಟೇ ಆಸಕ್ತಿಯಿಂದ ಕೆಲಸಗಳನ್ನು ಪುನರಾರಂಭ ಮಾಡ್ತೀರಿ. ಇದು ನಿಮಗೆ ಒಳ್ಳೆಯ ಜಯವನ್ನು, ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ. ಹಠಾತ್ತಾಗಿ ಧನಲಾಭ ಉಂಟಾಗುವಂಥದ್ದು ಇದರಿಂದನೇ. ಇನ್ನು ಈ ದಿನ ಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು
ತೃಪ್ತಿದಾಯಕವಾಗಿ ಇರುತ್ತೆ, ಸಮಾಧಾನ ಇದೆ, ಅನುಕೂಲ ಇದೆ. ಹಾಗೆ ನಿಮ್ಮ ಸ್ವಂತದವರಿಗೂ ಕೂಡ ಈ ದಿನ ನೀವು ಸಹಾಯ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಅದು ಬಹಳ ಮಟ್ಟಿಗೆ ನಿಮಗೆ ಅನ್ವಯ ಆಗುವಂಥದ್ದು. ಇನ್ನು ಈ ದಿನ ವ್ಯಾಪಾರದಲ್ಲಿ ಪಾಲುದಾರರಿಂದ ಕೂಡ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಸಹಾಯ ಸಿಕ್ಕತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಈ ದಿನ ತುಂಬ ಬೆಂಬಲ ಇದೆ ನಿಮಗೆ. ಹಾಗೆ ಈ ಪ್ರಗತಿಯ ವೇಗವನ್ನು ಸ್ವಲ್ಪ ಉಳಿಸ್ಕೊಳ್ಬೇಕು, ಕನ್ಸಿಸ್ಟೆನ್ಸಿಯನ್ನು. ಯಾಕೆಂದರೆ ಮನಸ್ಸು ಸ್ವಲ್ಪ ಚಂಚಲವಾಗಿದ್ದಾಗ ಈ ಕೆಲಸಗಳನ್ನು ಬಿಟ್ಬಿಡ್ತೀರಿ, ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ನೋಡಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರೇರೇಪಣೆಯಿಂದ ಕೆಲಸಗಳನ್ನು ಬಹಳ ಸೀರಿಯಸ್ ಆಗಿ ನೋಡುವಂಥದ್ದಿದೆ. ಹಾಗಾಗಿ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ ನಿಮಗೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಂದು ಸಮಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಮನೆ ದೇವರ ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮಗೆ ದ್ವಿತೀಯದಲ್ಲಿದ್ದಾನೆ. ಇದು ಧನಸ್ಥಾನ, ಇದು ವಾಕ್ಸ್ಥಾನ, ಇದನ್ನೇ ಕುಟುಂಬ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಇದೆ ಈ 2ನೇ ಮನೆಯನ್ನು. ಹಾಗಾಗಿ 2ರಲ್ಲಿ ಚಂದ್ರ ಇದ್ದಾಗ ನಿಮಗೆ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಏನೋ ಒಂದು ರೀತಿಯಲ್ಲಿ ಈ ಕಳಪೆಯಾಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಅಷ್ಟೊಂದು ಖುಷಿ ಇಲ್ಲ, ಸಂತೋಷ ಇಲ್ಲ. ವ್ಯಾಪಾರದಲ್ಲಿ ಲಾಭ ಆಯಿತು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ಕಾರಣಗಳು ಈ ದಿನ ಇರಲ್ಲ. ಏಕೆಂದರೆ ಚಂದ್ರನ ಪ್ರಭಾವದಿಂದ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಅಷ್ಟಕ್ಕಷ್ಟೇ. ಒಳ್ಳೆಯ ಫಲಿತಾಂಶ ಅನ್ನುವಂಥದ್ದು ಸಿಕ್ಕಲ್ಲ. ಸಿಕ್ಕಿದ್ರೂ ಬಹಳ ನಿಧಾನವಾಗಿ ಫಲಿತಾಂಶ ಬರುವಂಥದ್ದು ಇರುತ್ತೆ. ಹಾಗೆ ಈ ದಿನ ನೀವು ಬಹಳ ಕಷ್ಟಪಟ್ಟು ಮಾಡುವಂಥ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ಇದು ಕೂಡ ನಿಮಗೆ ಬೇಸರವನ್ನು ತರಿಸುವಂಥದ್ದು. ಹಾಗಾಗಿನೇ ಕೆಲವೊಂದು ಕೆಲಸಗಳನ್ನು ನಿಮ್ಮ ಕೈಯಿಂದ ಡ್ರಾಪ್ ಮಾಡಿಬಿಡ್ತೀರಿ. ಅಂದರೆ ಆ ಕೆಲಸಗಳೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಕೋಪಕ್ಕೆ ಒಳಗಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಮನಸ್ತಾಪ ಆಗುತ್ತೆ. ಬೇರೆಯವರು ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯನ್ನು ಪ್ರಶ್ನೆ ಮಾಡಿದಾಗ ಈ ದಿನ ಕೋಪ ವಿಪರೀತವಾಗಿ ಬರುತ್ತೆ. ಹಾಗಾಗಿ ಈ ಸಿಟ್ಟನ್ನು, ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಕುಟುಂಬಸ್ಥರ ಪರವಾಗಿ ಈ ದಿನ ನೀವು ನಿಲ್ಲಬೇಕು. ಹಾಗೆ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು 4 ಗೋಡೆಗಳ ಒಳಗೇನೆ ನೀವು ತೀರ್ಮಾನ ಮಾಡಿಕೊಳ್ಬೇಕು. ಇದು ನಿಮ್ಮ ಸಂಕಲ್ಪ ಆಗಬೇಕು. ಇನ್ನು ಈ ದಿನದಲ್ಲಿ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಅದರಲ್ಲೂ ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರ್ತಾ ಇಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಮಕ್ಕಳ ಶೈಕ್ಷಣಿಕ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ವ್ಯರ್ಥವಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಆದಷ್ಟು ಪ್ರಮುಖ ನಿರ್ಧಾರಗಳನ್ನು ಈ ದಿನ ಮತ್ತು ನಾಳೆ ದಿನ ನೀವು ಕೈಗೊಳ್ಳಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅದರಲ್ಲೂ ಶುಭ ಫಲಗಳು ಸಿಕ್ಕುವಂಥ ದಿನ. ನೀವು ಯಾವುದೇ ಕೆಲಸ ಆರಂಭ ಮಾಡಿದ್ರೂ ಅದರಲ್ಲಿ ಸಮಾಧಾನ ಇದೆ, ಸಂತೃಪ್ತಿ ಇದೆ, ಕೆಲಸಗಳು ಬೇಗ ಪೂರ್ಣ ಆಗುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡಿದಂಥ ಒಂದು ವಿಶೇಷವಾದಂಥ ದಿನ ಇದು. ಹಾಗೆ ಹಣಕಾಸಿನ ಲಾಭ ಉಂಟಾಗುವಂಥದ್ದು ಕೂಡ ಇದೆ. ಮನೆಯಲ್ಲಿ ಏನೋ ಒಂದು ಚಟುವಟಿಕೆ, ಶುಭ ಕಾರ್ಯ ಅಥವಾ ಒಂದು ಪ್ರಯಾಣ, ಪ್ರವಾಸ ಇತ್ಯಾದಿಗಳ ಪೂರ್ವ ಸಿದ್ಧತೆ ನಡೆಯುವಂಥದ್ದು. ಈ ದಿನ ತುಂಬ ಲವಲವಿಕೆ ಇದೆ, ತುಂಬ ಚಟುವಟಿಕೆ ಇದೆ, ತುಂಬ ಆ್ಯಕ್ಟಿವ್ ಆಗಿ ಇರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ನಿಮ್ಮ ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂಥ ಪ್ರಮುಖ ವ್ಯಕ್ತಿಗಳು ಯಾರಿದ್ದಾರೆ ಅವರಿಂದ ನಿಮಗೆ ಒಂದು ಬೆಂಬಲ ಸಿಕ್ಕತ್ತೆ. ಅದರಲ್ಲೂ ವಿಶೇಷವಾದಂತಹ ಬೆಂಬಲ, ಒಂದು ಮಾತಿರ್ಬೋದು ಅಥವಾ ಹಣದ ವಿಚಾರದ ಇರ್ಬೋದು ಅಥವಾ ಒಂದು ಈ ಮಾರಲ್ ಸಪೋರ್ಟ್ ಅನ್ನುವಂಥದ್ದಾದರೂ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನೀವು ಮಕ್ಕಳಿಗಾಗಿ ಮಾಡುವಂಥ ಪ್ರಯತ್ನಗಳು, ಅದು ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗ ಇರ್ಬೋದು, ವಿವಾಹ ಇರ್ಬೋದು, ಮಕ್ಕಳ ಸಂತಾನದ ವಿಚಾರ ಇರ್ಬೋದು, ಇದರಲ್ಲಿ ಸ್ವಲ್ಪ ಪ್ರಯತ್ನಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಮಕ್ಕಳಿಗಾಗಿ ಈ ದಿನ ನಿಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಹಾಗೆ ಈ ದಿನ ನಿಮ್ಮ ಮಿತ್ರರಿಂದ ಕೂಡ ನಿಮಗೆ ಸಹಾಯ ಸಿಕ್ಕುವಂಥದ್ದು ಇದೆ. ಆದರೆ ಅವರು ಮಾಡುವಂತಹ ಸಹಾಯದ ಹಿನ್ನೆಲೆಯನ್ನು ನೀವು ಒಮ್ಮೆ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಏನಾದರೂ ಹಿಡನ್ ಅಜೆಂಡಾ ಇದೆಯಾ? ಒಂದು ಸಹಾಯ ಮಾಡಿ
ನಿಮ್ಮಿಂದ 2 ಸಹಾಯ ಪಡ್ಕೊಳ್ಳುವಂಥ ಆಲೋಚನೆ ಏನಾದರೂ ಇದೆಯಾ ನಿಮ್ಮ ಸ್ನೇಹಿತರಿಗೆ? ಇದನ್ನು ಸ್ವಲ್ಪ ಗಮನಿಸಬೇಕು. ಹಿತಶತ್ರುಗಳ ಬಗ್ಗೆ ಈ ದಿನ ಒಂದು ಕಣ್ಣಿಟ್ಟಿರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಉದ್ದೇಶಿತ ಕಾರ್ಯವನ್ನು ಗುರಿ ತಲುಪುವಂತಹ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನ ಪಡಿ. ಸ್ವಲ್ಪ ಚಾಲೆಂಜಸ್ ಇರ್ಬೋದು, ಅದನ್ನು ಮೀರಿ ನೀವು ಬೆಳಿಬೇಕಾಗತ್ತೆ. ಅಂಥ ಒಂದು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಎಲ್ಲವನ್ನು ಕೂಡ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನರಸಿಂಹ ಸ್ವಾಮಿಯ ಕೃಪೆ ನಿಮ್ಮ ಮೇಲಿರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ, ವ್ಯಯಸ್ಥಾನದಲ್ಲಿ ಚಂದ್ರ. ಹಾಗಾಗಿಯೇ ಮಿಶ್ರ ಫಲಗಳಿರುವಂಥದ್ದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ನಿಮಗೆ ತೃಪ್ತಿಯಾಗುವ ಮಟ್ಟಕ್ಕೆ ಫಲಿತಾಂಶಗಳು ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ನೋಡಿದ್ರೆ ನಿಮಗೆ ಸ್ವಲ್ಪ ದುರಾದೃಷ್ಟ ಇದೆ ಅನ್ನುವಂಥದ್ದೇ ನಿಮ್ಮ ಭಾವನೆಗೆ ಬರುತ್ತೆ. ಯಾಕೆಂದರೆ ಸರಿಯಾಗಿ ಮಾನ್ಯತೆ ಇಲ್ಲ, ಸರಿಯಾದ ಗೌರವ ಇಲ್ಲ, ಸರಿಯಾದ ಒಂದು ಊಟ ತಿಂಡಿ ವಿಚಾರದಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಸೌಲಭ್ಯಗಳು ಸಿಕ್ಕಲ್ಲ. ಎಲ್ಲ ಇದೆ, ಆದರೆ ಯಾವುದೂ ಇಲ್ಲ ಅನ್ನುವಂಥ ಭಾವನೆ. ಎಲ್ಲ ಸುತ್ತಮುತ್ತ ನಿಮ್ಮ ಸ್ನೇಹಿತರೇ ನೆಂಟರೇ ಇದ್ದಾರೆ, ಜೇಬಿನ ತುಂಬ ಹಣ ಇದೆ ಈ ದಿನ, ಆದರೂ ಕೂಡ ಹೊತ್ತಿಗೆ ಊಟ ಅನ್ನುವಂಥದ್ದು ಸಿಕ್ಕಲ್ಲ. ಹಸಿವು, ಹಾಗಾಗಿ ಒಂದು ರೀತಿಯ ಹಸಿವಲ್ಲ, ನಾನಾ ರೀತಿಯ ಹಸಿವಿನಿಂದ ಈ ದಿನ ನೀವು ಬಳಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೇ ಸಣ್ಣ ಪುಟ್ಟ ವಿವಾದಗಳನ್ನು ಉಂಟು ಮಾಡ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ಮನಸ್ತಾಪಗಳಾಗತ್ತೆ. ಇದರಿಂದ ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ದಿನ ಇತರರ ಮಾತುಗಳಿಂದ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದು, ಮಾನಸಿಕ ಅಶಾಂತಿ ಉಂಟಾಗುವಂಥದ್ದು ಇದೆ. ಯಾಕೆಂದರೆ ಈ ಗಾಳಿ ಸುದ್ದಿಗೆ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ವೀಕ್ ಆಗಿಬಿಡತ್ತೆ. ಎಲ್ಲೋ ಒಂದು ಕಡೆ ಸೋಲನ್ನು ಒಪ್ಪಿಕೊಳ್ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿಯೇ ಈ ಮಾನಸಿಕ ಅಶಾಂತಿ ಅನ್ನುವಂಥದ್ದೇನಿದೆ ಅದು ಬಹಳ ವಿಚಿತ್ರವಾಗಿರುವಂಥದ್ದು ಈ ದಿನ ನಿಮಗೆ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯತ್ನ, ಅದರಲ್ಲೂ ವಿಶೇಷವಾಗಿ ಉದ್ಯೋಗದ ಪ್ರಯತ್ನ ಅಷ್ಟೊಂದು ಫಲವನ್ನು ಕೊಡಲ್ಲ, ವಿಫಲ ಆಗಿಬಿಡುತ್ತೆ. ನೀರಿನಲ್ಲಿ ಹೋಮ ಮಾಡಿದಂತೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದ ಪ್ರಯತ್ನಗಳು ಆಗುವಂಥದ್ದು. ಹಾಗಾಗಿಯೇ ಈ ದಿನ ಮಿಶ್ರ ಫಲಗಳಿರುತ್ತೆ. ಭಗವಂತ ಏನೇ ಕೊಟ್ಟರೂ ಅದೇ ನಿಮ್ಮ ಪಾಲಿನ ಪಂಚಾಮೃತ. ಅದನ್ನು ಸ್ವೀಕಾರ ಮಾಡಿ, ಅದನ್ನು ಪ್ರಶ್ನಿಸಬೇಡಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಪಾರ್ವತೀ ದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ಸರಸ್ವತಿ ದೇವಿಯನ್ನು ಈ ದಿನ ಸ್ತೋತ್ರದ ಮೂಲಕ ಒಲಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ, 11ನೇ ಮನೆ. ಹಾಗಾಗಿಯೇ ಶುಭ ಫಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಹಣದ ವಿಚಾರದಲ್ಲಿ ಈ ದಿನ ಏನೋ ಒಂದು ತೃಪ್ತಿ. ಕೈಯಲ್ಲಿ ಹಣ ಇಲ್ಲ ಅಂದರೂ ತೃಪ್ತಿ, ಹಣ ಇದ್ದರೂ ಕೂಡ ತೃಪ್ತಿ ನಿಮಗೆ. ಏಕೆಂದರೆ ಇದ್ದುದರಲ್ಲೇ ಎಷ್ಟು ಸಂತೋಷವನ್ನು ಅನುಭವಿಸಬೇಕು ಅನ್ನುವಂಥ ಅನುಭವ ನಿಮಗೆ ಗೊತ್ತಿದೆ. ಹಾಗಾಗಿ ಸುಖಿ ಜೀವನ, ಸಮೃದ್ಧ ಜೀವನ, ಆರೋಗ್ಯದ ಜೀವನ, ಹಾಗೆ ಸಹಬಾಳ್ವೆಯ ಜೀವನ ಈ ದಿನ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಅನುಕೂಲತೆಗಳಿದೆ. ತುಂಬ ಕಂಫರ್ಟ್ ಇದ್ದೀರಿ, ಕಂಫರ್ಟ್ ಝೋನಲ್ಲಿರ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕುವಂತಹ ಸಂದರ್ಭಗಳಿದೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಅದ್ಭುತವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದರೆ ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥ ಶತ್ರುಗಳು ತುಂಬ ಇದ್ದಾರೆ, ನಿಮ್ಮ ಸುತ್ತಮುತ್ತ ಇದ್ದಾರೆ, ಹಿತಶತ್ರುಗಳ ರೂಪದಲ್ಲಿದ್ದಾರೆ. ಅವರು ಗೋಮುಖ ವ್ಯಾಘ್ರದಂತೆ ಇರುವಂಥವರು, ಮೇಲ್ನೋಟಕ್ಕೆ ಕಾಣಿಸಲ್ಲ. ಹಾಗಾಗಿಯೇ ಈ ದಿನ ಅವರು ನಿಮ್ಮ ಒಂದು ಪ್ರಗತಿಯ ಬಗ್ಗೆ, ನಿಮ್ಮ ಬಗ್ಗೆ ಸ್ವಲ್ಪ ಹೊಟ್ಟೆ ಉರಿ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅವರು ದೂರ ಇಲ್ಲ, ನಿಮ್ಮ ಬಂಧುಗಳೇ, ನಿಮ್ಮ ಬೆನ್ನಿಗೆ ಬಿದ್ದವರೇ ಇದ್ದಾರೆ. ಹಾಗಾಗಿಯೇ ಈ ದಿನ ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರ. ಏಕೆಂದರೆ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಅದನ್ನು ನೀವು ನೋಡಿಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೊದಲು ಅದರ ಒಂದು ಸಾರ ಏನು, ತಿರುಳೇನು, ಆ ಅಭಿಪ್ರಾಯದಿಂದ ಯಾರಿಗೆ ಅನುಕೂಲ ಅನಾನುಕೂಲ, ಇದನ್ನು ಸ್ವಲ್ಪ ಲೆಕ್ಕಾಚಾರ ಮಾಡಿ ವ್ಯಕ್ತಪಡಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ತುಂಬ ನಿಯಂತ್ರಣವನ್ನು ಇಟ್ಕೊಂಡಿದ್ದೀರಿ, ಅದನ್ನು ಸ್ವಲ್ಪ ಕಾಪಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಈ ದಿನದ ಒಂದು ಪ್ರಯಾಣ, ಓಡಾಟ ನಿಮಗೆ ಶುಭ ಲಾಭವನ್ನು ತರುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕರ್ಮಸ್ಥಾನ ಇದು, 10ನೇ ಮನೆ ಇದು. ಹಾಗಾಗಿ 10ರಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಇದೆ. ಫಲಿತಾಂಶ ಪಕ್ಕಕ್ಕಿಡಿ, ಆದರೆ ಈ ಕೆಲಸದಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಿರುವಂಥ ವಿಚಾರ ಏನಿದೆ ಅದು ಸಂಪೂರ್ಣವಾದಂಥ ಸಮಾಧಾನವನ್ನು ತರುತ್ತೆ. ಒಂದು ಪುಸ್ತಕ ಓದಿ, ಒಬ್ಬರ ಗೆಳೆಯರ ಜೊತೆಯಲ್ಲಿ ಮಾತಾಡಿ, ಮನೆ ಕೆಲಸವನ್ನು ಮಾಡ್ತಾಯಿರಿ, ಉದ್ಯೋಗವನ್ನು ಮಾಡಿ, ವ್ಯಾಪಾರವನ್ನು ಮಾಡಿ, ಅದರಲ್ಲಿ ಈ ದಿನ ನಿಮಗೆ 100ಕ್ಕೆ 100ರಷ್ಟು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಅದರಲ್ಲೇ ಮುಳುಗಿ ಹೋಗ್ತೀರಿ. ಹಾಗಾಗಿ ಅದರ ಸಾರವನ್ನು ಈ ದಿನ ಸಂಪೂರ್ಣವಾಗಿ ಸವಿಯುವಂಥದ್ದು. ಹಾಗೆ ಅನುಕೂಲ ಬರುವವರೆಗೂ ಕೂಡ ನೀವು ಬಿಡಲ್ಲ. ಒಂದು ಕಬ್ಬನ್ನು ಹಿಂಡಿ ರಸ ತೆಗೆದು ಅದನ್ನು ಸವಿಬೇಕು. ಮೊದಲು ಆರಂಭದಲ್ಲಿ ಕಷ್ಟ, ಆದರೆ ಕಬ್ಬಿನ ರಸ ಬರ್ತಾ ಇದ್ದ ಹಾಗೆ ಜೀವನದಲ್ಲಿ ಏನೋ ಒಂದು ಪ್ರಗತಿ ಕಾಣುವಂಥ ಒಂದು ಧನ್ಯತಾ ಭಾವ ಈ ದಿನ ನಿಮಗೆ ಕಾಣಿಸುವಂಥದ್ದು ಇದೆ. ಹಾಗೆ ಈ ದಿನ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಮಾತುಕತೆ, ಸರ್ಕಾರಿ ಇಲಾಖೆಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಫಾಲೋ ಅಪ್ ಮಾಡುವಂಥ ವಿಚಾರ, ಇದು ಬಹಳ ಅದ್ಭುತವಾದಂಥ ಯಶಸ್ಸನ್ನು ತರುತ್ತೆ. ಹಾಗೆ ಶೈಕ್ಷಣಿಕ ವಿಚಾರದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹೊಸ ಪರಿಚಯಗಳು ಆಗುವಂಥದ್ದು. ಹಾಗಾಗಿ ನಿಮ್ಮ ಭವಿಷ್ಯಕ್ಕೆ, ನಾಳಿನ ಬದುಕಿಗೆ ಬೇಕಾಗಿರುವಂಥ ಒಂದು ಪೂರ್ವ ಸಿದ್ಧತೆಯನ್ನು ಈ ದಿನ ಮಾಡ್ಕೊಳ್ತೀರಿ. ಇದು ಬುದ್ಧಿವಂತರ ಲಕ್ಷಣ ಕೂಡ. ಏಕೆಂದರೆ ನಾಳೆ ಹೇಗಿರಬೇಕು, ನಾಳೆಯ ಬದುಕು ಕನಸು ಹೇಗಿರಬೇಕು ಅನ್ನುವಂಥದ್ದನ್ನು ಈ ದಿನವೇ ಊಹೆ ಮಾಡಿಕೊಳ್ಳುವಂಥದ್ದು ತುಂಬ ವಿಶೇಷ. ಹಾಗಾಗಿ ಚಂದ್ರ ನಿಮಗಾಗಿ ಇದ್ದಾನೆ, ನಿಮ್ಮ ಪರವಾಗಿದ್ದಾನೆ. ಹಾಗಾಗಿ ನಿಮ್ಮ ಊಹೆ, ನಿಮ್ಮ ಕಲ್ಪನೆ, ನಿಮ್ಮ ಆಲೋಚನೆ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ. ಎಲ್ಲವೂ ಧನಾತ್ಮಕವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ದುರ್ಗಾ ಸ್ತೋತ್ರವನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. 9ರಲ್ಲಿ ಚಂದ್ರ ಇದ್ದರೆ ಇದು ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದ ಹಾಗೆ. ಆದರೆ ಈ ಭಾಗ್ಯೋದಯ ಆಗುವಂಥ ಸಂದರ್ಭದಲ್ಲಿ ಏನೋ ಎಡವಟ್ಟಾಗ್ಬಿಡುತ್ತೆ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಎಲ್ಲ ಆಯಿತು ಅಂದಾಗ ಏನೋ ಒಂದು ಸಮಸ್ಯೆ. ಹಾಗಾಗಿ ಕೊನೆಯ ಕ್ಷಣದಲ್ಲೇ ನೀವು ಅವಕಾಶ ವಂಚಿತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಕೂಡ ಸಕಾಲದಲ್ಲಿ ಪೂರ್ಣ ಆಗಲ್ಲ. ಇದರಿಂದ ತುಂಬ ಕಳಪೆಯಾದಂಥ ಜೀವನ ಬರ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಮನಸ್ಸಿಗೆ ಒತ್ತಡ, ಎಲ್ಲೋ ಒಂದು ಕಡೆ ಅಸಹನೆ, ಎಲ್ಲೋ ಒಂದು ಕಡೆ ಕೋಪ ಬರುವಂಥದ್ದು. ಹಾಗಾಗಿ ಈ ದಿನ ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕಿದ್ರು ಅಂತ ಹೇಳಿ ಯಾರ ಮೇಲಿನ ಕೋಪವನ್ನು ಯಾರಿಗೋ ತೋರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಕೆಲವೊಂದು ಕಡೆ ದುಂದು ವೆಚ್ಚಗಳಾಗ್ತಾ ಇದೆ, ವ್ಯರ್ಥವಾದ ವೆಚ್ಚಗಳಾಗ್ತಾ ಇದೆ. ಅದು ಎಲ್ಲಿ, ಯಾಕಾಗಿ ಆಯಿತು, ಇದನ್ನು ನೀವು ಕಂಡುಹಿಡ್ಕೊಳ್ಬೇಕು. ಹಾಗಾಗಿ ನಿಮ್ಮ ದುಡಿಮೆ, ನಿಮ್ಮ ವ್ಯವಹಾರದಲ್ಲಿ ಆದಂಥ ಲಾಭ, ಇದನ್ನು ಭವಿಷ್ಯದ ದೃಷ್ಟಿಯಿಂದ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ತೋರಿಸಬೇಕಾಗತ್ತೆ. ಹಾಗಾಗಿ ತಜ್ಞರ ಸಲಹೆ ಪಡ್ಕೊಳ್ಳಿ. ಹಾಗೆ ಕುಟುಂಬಸ್ಥರ ಒಂದು ನೆರವಿನಿಂದ ಈ ಮುಂದಿನ ಬದುಕಿಗಾಗಿ ಕೆಲವೊಂದು ತೀರ್ಮಾನಗಳನ್ನು ಈ ದಿನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸಂಬಂಧಿಕರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಅನಿರೀಕ್ಷಿತವಾದಂತಹ ವಿವಾದಗಳು ಉಂಟಾಗುವಂಥದ್ದು, ಮಾತಿನ ಚಕಮಕಿ ಆಗುತ್ತೆ. ಇಲ್ಲ ಒಂದು ಶೀತಲ ಯುದ್ಧದ ರೀತಿಯಲ್ಲಿ ಪರಿಸ್ಥಿತಿಗಳು ಇರುವಂಥದ್ದಿದೆ. ಇದು ಮಾನಸಿಕವಾಗಿ ಸ್ವಲ್ಪ ಕ್ಷೋಭೆಗೆ ಒಳಗಾಗುವಂಥದ್ದು, ಮಾನಸಿಕ ಒತ್ತಡ ಉಂಟಾಗುವಂಥದ್ದು. ಇದರಿಂದ ಇದು ನಿಮಗೆ ಸ್ವಲ್ಪ ನೋವನ್ನು ಕೂಡ ತರುವಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಸ್ವಲ್ಪ ನಿರಾಸೆ ಕೂಡ ಈ ದಿನ ಇರುತ್ತೆ. ಅಂದುಕೊಂಡಂತೆ ಕೆಲಸಗಳಾಗಲ್ಲ. ಹಾಗಾಗಿನೇ ಈ ದಿನ ಯಾವುದೇ ಸಂದರ್ಭ ಬಂದರೂ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ಈ ಪರಿಸ್ಥಿತಿಯನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ. ಅದು ನಿಮ್ಮ ದೊಡ್ಡತನವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, 8ರಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ದುಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇದೆ. ಯಾವುದೇ ಕೆಲಸದಲ್ಲೂ ಕೂಡ ಈ ದಿನ ಪರಿಪೂರ್ಣವಾದಂಥ ಒಂದು ಫಲಿತಾಂಶ ಇಲ್ಲ.
ಪರಿಪೂರ್ಣವಾದಂತಹ ಸಂತೋಷ ಇಲ್ಲ, ಎಲ್ಲ ಅರ್ಧಂಬರ್ಧ ಆಗುವಂಥದ್ದು. ಈ ಅರ್ಧ ತುಂಬಿರುವಂಥ ಪಾತ್ರೆ ಹೆಚ್ಚು ಶಬ್ದ ಮಾಡುತ್ತೆ. ಆ ರೀತಿ ಈ ದಿನ ನಿಮಗೆ ಶಬ್ದ ಜಾಸ್ತಿ, ಮಾತು ಜಾಸ್ತಿ, ಒಂದು ರೀತಿಯಲ್ಲಿ ಅಸಹನೆ ಜಾಸ್ತಿ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನ ಮೂಲಕ ಇದನ್ನೆಲ್ಲ ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವ್ಯವಹಾರ ನಿರುತ್ಸಾಹದಾಯಕವಾಗಿರುತ್ತೆ. ಯಾರು ಸಹಾಯ ಮಾಡಬೇಕೋ ಅವರು ಬರಲ್ಲ, ಯಾವುದು ಸಮಯಕ್ಕೆ ಸರಿಯಾಗಿ ಸಿಕ್ಕಬೇಕೋ ಅದು ಸೂಕ್ತ ಕಾಲಕ್ಕೆ ಸಿಕ್ಕಲ್ಲ. ಹಾಗಾಗಿ ಎಲ್ಲವೂ ಕೂಡ ನಿರೀಕ್ಷೆಯಂತೆ ನಡೀತಾ ಇಲ್ಲ. ಹಾಗಾಗಿ ಒಬ್ಬರನ್ನು ನಂಬಿ ಜೀವನ ಮಾಡುವಂಥದ್ದು ಎಷ್ಟು ಕಷ್ಟ ಅನ್ನುವಂಥದ್ದು ಈ ದಿನ ನಿಮಗೆ ಅರ್ಥ ಆಗುತ್ತೆ. ಇದರಿಂದ ಅವಮಾನ ಆಗಿದೆ, ಇದರಿಂದ ನಷ್ಟ ಆಗಿದೆ, ಇದರಿಂದ ದುಃಖ ಆಗಿದೆ, ಇದರಿಂದ ನಿರಾಸೆ ಆಗಿದೆ ನಿಮಗೆ. ಹಾಗಾಗಿನೇ ಬೇರೆಯವರನ್ನು ಹೆಚ್ಚು ನಂಬುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಒತ್ತಡಕ್ಕೆ ಒಳಗಾಗಬೇಡಿ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯಲ್ಲ, ಪ್ರಗತಿ ಅನ್ನುವಂಥದ್ದು ಇರಲ್ಲ. ಆದರೆ ಆ ಪ್ರಗತಿಯನ್ನು ನಾಳೆ ನೀವು ಸರಿದೂಗಿಸ್ಕೊಳ್ಬೋದು, ಆದರೆ ತಾಳ್ಮೆ ಮಾತ್ರ ನಿಮಗೆ ಇರಬೇಕಾಗತ್ತೆ. ಇನ್ನು ಈ ದಿನ ಕುರುಡು ನಂಬಿಕೆಯಿಂದ ಹಾನಿಯಾಗುವಂಥ ಸಾಧ್ಯತೆ ಇದೆ. ಬ್ಲೈಂಡಾಗಿ ಹೋಗಬೇಡಿ, ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ನೋಡಬೇಕು. ಕೆಲವರು ಉಚಿತವಾಗಿ ಕೊಡುವಂತಹ ಸಲಹೆಗಳು ಎಷ್ಟರ ಮಟ್ಟಿಗೆ ಸರಿ ಇದೆ, ನಿಮಗೆ ಅದು ಸರಿ ಹೊಂದುತ್ತಾ, ಮುಂದೆ ಅನುಕೂಲ ಆಗುತ್ತಾ, ಇದನ್ನು ನೀವು ತೂಗಿ ನೋಡಬೇಕಾಗತ್ತೆ. ಹಾಗಾಗಿ ಒಬ್ಬರು ಹೇಳಿದ್ರು ಅಂತ ಹೇಳಿ ನೀವು ಆ ಕೆಲಸಕ್ಕೆ ಕೈ ಹಾಕುವಂಥದ್ದಲ್ಲ. ಸ್ವಲ್ಪ ಲೆಕ್ಕಾಚಾರ, ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಬೇಕಾಗತ್ತೆ. ಆಗ ನಿಮಗೆ ಅಲ್ಪ ಸ್ವಲ್ಪ ಲಾಭ, ಅಲ್ಪ ಸ್ವಲ್ಪ ಸಮಾಧಾನ ಇರುತ್ತೆ. ನಿಮ್ಮ ಆರೋಗ್ಯವನ್ನು ಈ ದಿನ ನೋಡ್ಕೊಳ್ಳಿ, ಅದರ ಕಡೆ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮಗೆ ಇಷ್ಟವಾಗುವಂಥ ಗುರುಗಳನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆ ಅಂದರೆ ಸಮಾಧಾನ, ಕುಟುಂಬದಿಂದ ನಿಮಗೆ ಬೆಂಬಲ, ನಿಮ್ಮ ಪ್ರೀತಿ ಪಾತ್ರರಿಂದ ನೆರವು, ಹಾಗೆ ನಿಮ್ಮ ಸಂಗಾತಿಯಾಗಲಿ ಅಥವಾ ನಿಮಗೆ ತೀರಾ ಬೇಕಾದಂಥ ವ್ಯಕ್ತಿಗಳಾಗಲಿ ಅವರಿಂದ ಎಲ್ಲ ರೀತಿಯ ನೆರವು ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಕೆಲವು ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಫಲಿತಾಂಶಗಳು ಸಿಕ್ಕುವಂಥದ್ದು. ನೀವು ಏನು ನಿರೀಕ್ಷೆ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಫಲಿತಾಂಶ ಇದೆ. ಯಾವಾಗ ಆಗತ್ತೆ ಅಂದ್ಕೊಳ್ತೀರೋ ಅದಕ್ಕಿಂತ ಮೊದಲೇ ಕೆಲಸ ಪೂರ್ಣವಾಗಿಬಿಡುತ್ತೆ. ಒಟ್ಟಾರೆ ನಿಮಗೆ ಆಶ್ಚರ್ಯ. ಒಂದು ಕಡೆ ಈ ಮಹದಾಸೆ ಅನ್ನುವಂಥದ್ದು ಈ ದಿನದಲ್ಲಿ ಕಾಣುವಂಥದ್ದಿದೆ. ಇನ್ನು ಈ ದಿನ ವಿಶೇಷವಾಗಿ ಸಮಾಜದಲ್ಲಿ ಹೊಸ ಪರಿಚಯಗಳು ಹೆಚ್ಚಾಗುವಂಥದ್ದು. ನಿಮ್ಮ ನೆಟ್ವರ್ಕನ್ನು ಜಾಸ್ತಿ ಮಾಡ್ಕೊಳ್ತೀರಿ. 4 ಜನರಾದರೂ ಕೂಡ ಈ ದಿನ ನಿಮಗೆ ಹೊಸದಾಗಿ ಪರಿಚಯರಾಗ್ತಾರೆ. ಹಾಗೆ ಈ ದಿನದಲ್ಲಿ ಮನೆಯ ಹೊರಗೆ ನಿಮ್ಮ ಮಾತಿಗೆ ಬೆಲೆ ಇದೆ, ಒಂದು ಮೌಲ್ಯ ಇದೆ, ತೂಕ ಇದೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮತನವನ್ನು, ನಿಮ್ಮ ಗೌರವವನ್ನು, ನಿಮ್ಮ ಕುಟುಂಬದ ಗೌರವವನ್ನು ಉಳಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ಸಾಲದ ಪ್ರಯತ್ನಗಳು ಯಶಸ್ವಿಯಾಗುವಂಥದ್ದು. ಸಾಲ ಬೇಕಾ ಸಿಕ್ಕತ್ತೆ, ಸಾಲ ತೀರಿಸ್ಬೇಕಾ ಅದಕ್ಕೂ ಒಂದು ದಾರಿ ಈ ದಿನ ಸಿಕ್ಕುವಂಥದ್ದು. ಒಟ್ಟಾರೆ ನಿಮ್ಮ ಪ್ರಯತ್ನದಂತೆ ಫಲ, ಬಿತ್ತಿದಂತೆ ಬೆಳೆ ಈ ದಿನ ಇದ್ದೇ ಇರುತ್ತೆ. ಇನ್ನು ಈ ದಿನ ಸದ್ಯದ ಪರಿಸ್ಥಿತಿಯ ಒಂದು ಅರಿವು ನಿಮಗೆ ಇರಬೇಕು. ಅಂದರೆ ಈ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಬಹಳ ಪ್ರಾಕ್ಟಿಕಲ್ಲಾಗಿ ನೋಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸನ್ನಿವೇಶಗಳು ಯಾವುದೇ ಇದ್ದರೂ ಕೂಡ ಅದಕ್ಕೆ ಧನಾತ್ಮಕವಾದ ಒಂದು ಪ್ರತಿಕ್ರಿಯೆಯನ್ನು ನೀಡಿ, ಪಾಸಿಟಿವ್ ಆಗಿರಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಹಿರಿಯರ ಸಲಹೆ, ಮಾರ್ಗದರ್ಶನ ನಿಮಗೆ ಸಹಾಯಕವಾಗಿರುತ್ತೆ. ಅವರ ಮಾತನ್ನು ಕೇಳಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ, ವಿಷ್ಣುವನ್ನು ಸ್ಮರಣೆ ಮಾಡ್ಕೊಳ್ಳಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.